ರಂಗ ಸಮುದ್ರ ವಿಚಾರಕ್ಕೆ ಬಂದ್ರೆ ಶೀರ್ಷಿಕೆನೇ ವಿಭಿನ್ನವಾಗಿದೆ. ನಮ್ಮ ಗುರುಗಳು ಒಂದು ಅದ್ಭುತವಾದ ಹಾಡು ಮಾಡಿದ್ದಾರೆ ಬೇವಿಕಾರಂತರು. ರಂಗ ಒಂದೇ, ಕಂಬ ಒಂದೇ, ದೇಹ ಒಂದೇ, ದೇಗುಲ ಒಂದೇ, ಗುಹೇಶ್ವರ ನಿನ್ನ ಆಣೆ, ನಿನ್ನ ಶರಣಾರ ಆಣೆ. ಕಾರಣ ಬಂದ್ರೆ ಜನ ಎಲ್ಲ ಬೆಲೆ ಕೊಡ್ತಾರ ಅಂತ ಊರಲ್ಲಿ ಅದಾಗ ಬಂದ್ರೆ ಏನೋ ಮರ್ಯಾದೆ ಬೇರೆ. ನಮ್ಮ ತಾತನ ಕುಂಡಿಸ್ಕೊಂಡು ಹೋಗ್ಬೇಕು ಅದನ್ನ ಕಾರಲ್ಲಿ ಕುಂಡಿಸ್ತಾನೆ. ಅದ್ ಹೆಂಗ್ ಕುಂಡಿಸ್ತಾನ ಅನ್ನೋದೇ ಬೇರೆ. ನೀವು ಈ ಸಿನಿಮಾದಲ್ಲಿ ಆ ಜರ್ನಿ ಉದ್ದಕ್ಕೂ ಒಂದಿಷ್ಟು ಪಾತ್ರಗಳು ಬಂದಾಗ ಧಾರ್ಮಿಕ ಸಂಘರ್ಷ ಏನಾದ್ರು ಇದೆಯಾ, ಜಾತಿ ಸಂಘರ್ಷ ಏನಾದ್ರು ಇದೆಯಾ, ಇಲ್ಲಿ ಏನ್ ಹೇಳಕ್ ಹೊರಟಿದ್ದೀರಿ? ಇದು ಡಿಫ್ರೆಂಟ್ ಮಾಡಿದೀನಿ ಹಂಗ್ ಜನ ನೋಡ್ಬಿಟ್ಟು ಹೇಳ್ಬೇಕು ಅದನ್ನ, ನಾನು ಹೇಳ್ಬಾರ್ದು ಅದನ್ನ. ಇದು ಪಾತ್ರ ಹಿಂಗಿರುತ್ತೆ ಅಂತ ಹೇಳ್ಬಾರ್ದು. ಮಂಗಳೂರವರು ಇದಕ್ಕೆ ಹೋಗ್ತಾರೆ ಅಲ್ಲಿಗೆ, ಉತ್ತರ ಕನ್ನಡಕ್ಕೆ. ನಾವು ಉಡುಪಿಯಲ್ಲಿ ತಂಗಿದ್ದು ಮಂಗಳೂರಿಗೆ ಬಂದೆ ಅಂತ. ಉತ್ತರ ಕನ್ನಡ ತಂಗಿನಲ್ಲಿ ಬಿಟ್ರಪ್ಪ, ಉಡುಪಿಲಿ ಅಕ್ಕನಲ್ಲಿ ಬಿಟ್ರಿ ಅಂತ. ಓಕೆ, ಪರಭಾಷೆ ನಟರು ಬಂದ ತಕ್ಷಣ ಪ್ಯಾನ್ ಇಂಡಿಯಾ ಆಗುತ್ತಾ, ಅಥವಾ ಎಲ್ಲಾ ಭಾಷಿಗರು ನಮ್ಮ ಕನ್ನಡ ಸಿನಿಮಾ ನೋಡಿದ್ರೆ ಪ್ಯಾನ್ ಇಂಡಿಯಾ ಆಗುತ್ತಾ? ಅದೇ ನನಗೇನು ಅದ್ರ ಬಗ್ಗೆ ನಂಬಿಕೆ ಇಲ್ಲ. ನನಗೆ ಯಾರೋ ಒಬ್ಬಿಬ್ರು ಹೋಗ್ತಾರೆ, ಪ್ರಧಾನ ಮಂತ್ರಿ ಒಬ್ಬರೇ ಆಗೋದು. ನನಗೆ ಈ ಕನ್ನಡಿಗರಿಗೆ ಕಣ್ಣಿಲ್ವಾ, ಕಿವಿ ಇಲ್ವಾ? ಇಲ್ಲಿ ಮೆಚ್ಚೆ ತಾನೆ ನಿಮ್ಮನ್ನ ಕಳಿಸಿದ್ದಲ್ಗೆ. ಆ ಕೇರಿ ಈ ಕೇರಿ ಎಲ್ಲ ಸುತ್ತದೆ, ನಾಯಿ ಆರಾಮಾಗಿರ್ತದೆ. ಈ ಮನುಷ್ಯ ಅನ್ನೋದು ಯಾಕೋ ಹಿಂಗ ಆಡ್ತಾನೆ. ಹಾಯ್, ಹಲೋ, ಎಲ್ರಿಗೂ ನಮಸ್ಕಾರ. ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ವಿಜಯ್ ಭರಮಸಾಗರ. ಇವತ್ತು ನಮ್ಮೊಂದಿಗೆ ರಂಗಾಯಣ ರಘು ಅಂದ ತಕ್ಷಣ ನಿಮ್ಗೆ ನೆನಪು ಬರೋದು ತರಹೇವಾರಿ ಪಾತ್ರಗಳು, ವಿಭಿನ್ನ ನಗು. ಆ ವ್ಯಕ್ತಿ ಇವತ್ತು ನಮ್ಮ ಮುಂದೆ ಕೂತಿದ್ದಾರೆ. ಕಾರಣ ಇಷ್ಟೇ, ಜನವರಿ 11 ರಂಗ ಸಮುದ್ರ ಎನ್ನೋ ಸಿನಿಮಾ ರಿಲೀಸ್ ಆಗ್ತಾ ಇದೆ. ರಂಗ ಸಮುದ್ರ ಸಿನಿಮಾ ಬಗ್ಗೆ ಒಂದಿಷ್ಟು ಮಾತನಾಡಿಕಂತಾನೆ ರಂಗಾಯಣ ರಘು ನಮ್ಮ ಜೊತೆ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಿ? ಸೂಪರ್ ಸರ್. ಓಕೆ ಸರ್, ರಂಗಾಯಣದಿಂದ ರಂಗ ಸಮುದ್ರವರೆಗೆ ಜರ್ನಿ ಸಾಕಷ್ಟಿದೆ. ಹೆಚ್ಚು ಕಮ್ಮಿ 3 ದಶಕದ ಜರ್ನಿ. ಅದೆಲ್ಲ ಸಡನ್ ಆಗಿ ಹೇಳಕ್ಕಾಗಲ್ಲ, 1 ತಿಂಗಳಾದ್ರೂ ಬೇಕು, ಅದು ಅಲ್ವೇ? ಸಿಕ್ಕಾಪಟ್ಟೆ ಬೇಕು. ಓಕೆ, ಈಗ ರಂಗ ಸಮುದ್ರ ವಿಚಾರಕ್ಕೆ ಬಂದ್ರೆ ಶೀರ್ಷಿಕೆನೇ ವಿಭಿನ್ನವಾಗಿದೆ. ರಂಗ ಮತ್ತು ಸಮುದ್ರ ಅಂದ್ರೆ, ರಂಗ ಅಂದ ತಕ್ಷಣ ಒಂದು ಕಲೆ ನೆನಪಾಗ್ತದೆ. ಕರ್ನಾಟಕ ಅಂದ್ರೆ ಕಲಾ ಪ್ರಕಾರಗಳು ಸಾಕಷ್ಟಿದೆ. ಸೊ ಆ ಕಲಾ ಪ್ರಕಾರಗಳ ಒಂದು ಕಥೆನ ಇಟ್ಕೊಂಡು ನಿರ್ದೇಶಕ ರಾಜ್ಕುಮಾರ್ ಅವರು ಒಂದು ಕತೆ ಹೇಳಿದ್ರು. ಸೊ ಆ ಕಥೆನ ತಗೊಂಬಂದು ರಂಗಾಯಣ ರಘು ಹೇಳಿದ್ರು. ಹೇಳಿದ ತಕ್ಷಣ ರಂಗಾಯಣ ರಘು ಅವರ ಮೊದಲ ಪ್ರತಿಕ್ರಿಯೆ ಹೇಗಿತ್ತು? ಅದೇ, ನನಗೆ ಫಸ್ಟ್ ರಂಗನೇ ನಂಗೆ ಸೆಂಟಿಮೆಂಟ್. ರಂಗ ಹೌದು. ನನ್ನ ಹೆಸರು ರಂಗಧಾಮ ಅಂತ ನನ್ಗಿಟ್ಟಿದ್ದು. ನಮ್ ತಾತನ ಹೆಸರು ರಂಗಜ್ಜ. ನಮ್ಮ ಮನೆಯಲ್ಲಿ ಚಿಕ್ಕರಂಗಪ್ಪ, ದೊಡ್ಡರಂಗಪ್ಪ ಎಲ್ಲ ರಂಗಗಳೇ ಇರೋದು. ರಂಗಗೂ ಇದಕ್ಕೂ ಅವಿನಾಭಾವ ಸಂಬಂಧ. ಮಂದೇವರು ರಂಗನಾಥ ಸ್ವಾಮಿ, ಹಳೆ ವಿಭಾಗ ಹಿರಿಯೂರು. ಇದು ರಂಗ ಅನ್ಬೋದು. ರಂಗ SSLC ಬೇರೆ ಇತ್ತು, ಅದು ಬೇರೆ ರಂಗ. ಅದು ಭಟ್ರ ರಂಗ. ಆ ರಂಗ ಅನ್ಕೊಳ್ಳೆ ಒಂದೇನೋ ಒಂದು ರೋಮಾಂಚನ ಆಗುತ್ತೆ. ಆಮೇಲಿಂದ ನಮ್ ಗುರುಗಳು ಒಂದು ಅದ್ಭುತವಾದ ಹಾಡು ಮಾಡಿದ್ದಾರೆ ಬೇವಿಕಾರಂತರು. ರಂಗ ಒಂದೇ, ಕಂಬ ಒಂದೇ, ದೇಹ ಒಂದೇ, ದೇಗುಲ ಒಂದೇ, ಗುಹೇಶ್ವರ ನಿನ್ನ ಆಣೆ, ನಿನ್ನ ಶರಣಾರ ಆಣೆ. ರಂಗ ಒಂದೇ ಅಲ್ವಾ? ಈ ರಂಗದು ಬೇರೆ ಬೇರೆ ತರ ಇದೆ, ತುಂಬಾ ಹಲವು. ನಿಮ್ಗೆ ಗೊತ್ತು ಎಷ್ಟು ನಮ್ಮ ಜನಪದ ಪ್ರಕಾರಗಳು ಎಷ್ಟಿದಾವೆ ಅಂತಂದ್ರೆ, ಅವೆಲ್ಲನೂ ಶುದ್ಧವಾದ ರಂಗ. ಹೌದು, ತಮಟೆ ಆಗ್ಬೋದು, ವೀರಗಾಸೆ ಆಗ್ಬೋದು, ಕೋಲಾಟ ಆಗ್ಬೋದು, ಡೊಳ್ಳಾಗ್ಬೋದು. ಇದು ನಂದು ಅದೇ ಡೊಳ್ಳು ನೋಡಿ. ಅದೇ ಡೊಳ್ಳು ನನಗೆ ಬಂದೆ ಅಲ್ಲಿಗೆ. ಡೊಳ್ಳು ಶುರು ಮಾಡಿ ಚೆನ್ನಪ್ಪ ಜನ. ಆ ತಾತ ಶಬ್ದ ನನಗಿದು ಹೊಸದ್. ನನಗೆ ತಾತ ಈ ಸಿನಿಮಾದಲ್ಲಿ ನನ್ಗೆ ತಾತ ಅಂತ ಅನ್ನೋದಕ್ಕೆ ಚಿಕ್ಕಪ್ಪ ಮಾಮ ಎಲ್ಲ ಆಗಿದೆ. ಆಮೇಲೆ ಎಲ್ಲ ಚಿಕ್ಕಪ್ಪ, ಸಿಟ್ಟಿನ ಚಿಕ್ಕಪ್ಪ, ಪ್ರೀತಿ ಚಿಕ್ಕಪ್ಪ, ಪೆದ್ದ ಚಿಕ್ಕಪ್ಪ, ಮಾಮ, ತಾತ, ಅಪ್ಪಗಳು ಬೇಜಾರಾಗ್ಬಿಟ್ಟಿದ್ದೀನಿ. ಈ ತಾತ ನನಗೆ ಫಸ್ಟ್, ನನಗೆ ತಾತ ಅಂತ ಅನ್ನೋದು. ನಮ್ಮ ಮನೆಯಲ್ಲ ಮಣ್ಣನ್ ಮಕ್ಳು ಒಟ್ಟು ಕುಟುಂಬ. ಅವ್ರು ಸಣ್ಣ ಹುಡುಗ ತತಾವ್ ಅಂತಾರೆ. ರಿಯಲ್ ಅಲ್ಲೂ ತಾತೋ ಅಂದ್ರೆ ಅವ್ರು ಮಕ್ಳು ಹಿಂಗ್ ಮಾತಾಡ್ತಾರೆ. ಬಾ ನನ್ ಜೊತೆ ಗೋಡ್ ಬಾ ನೋಡ ತಾತ ಅಂತಾರೆ. ನಮ್ಮ ಅಣ್ಣನ ಮಕ್ಳು ನಿರ್ಣಯ ಅಂತ ಒಬ್ಬ ಇದ್ದಾನೆ. ಅವನಿನ್ನು 1ನೇ ಕ್ಲಾಸ್ 2ನೇ ಕ್ಲಾಸು. ಆ ತಾತ ಕಿವಿ ಹಂಗ್ ಬಿದ್ದಿತ್ತು. ಇಲ್ಲಿ ಸಿನಿಮಾದಲ್ಲಿ ಬಿದ್ದಿರ್ಲಿಲ್ಲ. ಇಲ್ಲಿ ಸರ್ ನೀವು ತಾತ ಅಂದ್ರು ರಾಜ್ಕುಮಾರ್ ಅವರು. ಸರಿ ನೋಡೋಣ, ಕೇಳೋಣ ಅಂದ್ಬಿಟ್ಟು ನಾನು ಕೇಳಿದಾಗ ಖುಷಿ ಆಯ್ತದು. ಈಗ ಯಾರೇ ಆಗ್ಲಿ ಅವ್ರ ಆ ಕಥೆನ ಯೋಚನೆ ಮಾಡಿದ್ದಾರೆ, ಅದಕ್ಕೆ ಸ್ವಲ್ಪ ಅಧ್ಯಯನ ಮಾಡ್ಕೊಂಡಿದ್ದಾರೆ. ಬೇರೆ ತರದ ಯಾವ್ದೋ ಸಿನಿಮಾದಿಂದ ತಗೊಂಡಿಲ್ಲ. ಇದು ಕೊರಿಯನ್ ಸಿನಿಮಾದು, ತಮಿಳ್ ಯಾವ್ದೋ ತರದ ಅಲ್ದೆ ಅವ್ರ ಪಾಪ 1 ವರ್ಷ ಕಾಲ ಅದನ್ನ ಯೋಚನೆ ಮಾಡಿ ರಿಸರ್ಚ್ ಮಾಡಿದ್ದಾರೆ. ಈ ನನ್ನ ತಾತನ ಪಾತ್ರ ಸೃಷ್ಟಿಸ್ಬೇಕಂದ್ರೆ ಈ ಅವನಿಗೊಂದು ಹೆಸರು ಚೆನ್ನಪ್ಪಜ್ಜ ಅಂತ. ಹೆಸರೇ ಚೆನ್ನಪ್ಪಜ್ಜ. ಅದು ಕನ್ನಡದ್ದೇ, ಚೆನ್ನ ಕನ್ನಡ. ಈ ತರದವೆಲ್ಲ ಒಂದು ಸೇರ್ಕೊಂತ ಹೋದಾಗ ನನ್ ಖುಷಿ ಆಯ್ತು. ಚೆನ್ನಾಗಿದೆಯಪ್ಪ ಮಾಡೋದು. ಇದ್ರಲ್ಲಿ ಒಂದು ಕಾರಿನ ಕತೆ ಬರುತ್ತೆ.
ಒಂದ್ ಕಾರಿಂದ ಒಂದ್ ಕಲ್ಪನೆ ಏನ್ ಬರುತ್ತೆ, ಕಾರು. ಅದು ನನ್ನ ಮೊಮ್ಮಗನ್ ಸಂಬಂಧಪಟ್ಟಿದ್ದು. ತಾತ ನನ್ ಕಾರಲ್ಲಿ ಕುಡಿಸ್ಕೊಂಡು ಎರಡು ಬ್ಲೆಂಡ್ ಆಗಿದೆ. ನಂದು ಡೊಳ್ಳು ಅದನ್ನ ಕಲಿಸ್ಬಿಡ್ಬೇಕು ದಾವಾಂತರ ಅಂತ ಹಿಂಗ್ ಓಡಾಡ್ತಿರ್ತೀನಿ. ಅಲ್ಲಿ ಅವನಿಗೆ ಆ ಮೊಮ್ಮಗನಿಗೆ ಏನ್ ಕಾರ್ ಬಂದ್ರೆ ಜನ ಎಲ್ಲ ಹಿಂಗ್ ಗೌರವ ಕೊಡ್ತಾರೆ, ತಾತ ಕಾರ್ನ ಬಂದ್ರೆ ಜನ ಎಲ್ಲ ಬೆಲೆ ಕೊಡ್ತಾರ ಅಂತ. ಊರಲ್ಲಿ ಅದ್ರಾಗ ಬಂದ್ರೆ ಏನೋ ಮರ್ಯಾದೆ ಬೇರೆ. ನಮ್ ತಾತನ್ ಕುಂಡಿಸ್ಕೊಂಡು ಹೋಗ್ಬೇಕು ಅದನ್ನ ಕಾರಲ್ಲಿ ಕುಂಡಿಸ್ತಾನೆ. ಅದ್ ಹೆಂಗ್ ಕುಂಡಿಸ್ತಾನ ಅನ್ನೋದೇ ಬೇರೆ, ಅದು ಕತೆ ನೀವು ನೋಡ್ಬೇಕನ್ನ ಸಿನಿಮಾದಲ್ಲೇ ನೋಡ್ಬೇಕು. ಹೌದೌದು. ಇಷ್ಟೆಲ್ಲ ಇತ್ತಲ್ಲ, ಇದೆಲ್ಲ ಇದ್ದಾಗ ಯೋಚನೆ ಮಾಡಿದ್ರೆ ಹೊಸಬ್ರು ಮೊದಲು ಮಾಡ್ತಾ ಇದೀನಿ. ಈ ಹಳಬರ್ ಜೊತೆ ಹೊಸಬ್ರು ಸೇರ್ಕೊಂಡ್ರೆ ಅದಕ್ಕೆ ಬೆಲೆ ಜಾಸ್ತಿ. ಹೊಸ ಬೇರು ಹಳೆ ಚಿಗುರು ಅಲ್ವಾ, ಅವಾಗ್ಲೇ ಬೇರ್ ಗಟ್ಟಿ ಆಗೋದು. ಆ ಚಿಗುರು ಚೆನ್ನಾಗಿ ಬಳ 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 ನಳಿಸ್ತದೆ. ಹಾಗಾಗಿ ನಿರ್ಮಾಪಕರು ಹೊಸಬ್ರು ಹೊಯ್ಸಳವರು, ಅವ್ರು ಅದಕ್ಕೆ ನಾನು ಚೆನ್ನಾಗಿದೆ ಮಾಡೋಣ ಅಂದ ತಕ್ಷಣ ಅವ್ರು ಧೈರ್ಯ ಮಾಡ್ಬಿಟ್ರು, ಸರ್ ದುಡ್ಡು ಹಾಕ್ತೀನಿ ಇದಕ್ಕೆ ಅಂತ. ಅವ್ರು ಎಂತವ್ರು ನಮ್ಮ ಹೊಯ್ಸಳ ಅವರು ಅಂತಂದ್ರೆ ಹಾಸನದವರು, ಕೋಣ್ಣೂರ್ನವರು, ಒಳ್ಳೆ ಸಿನಿಮಾ ಮಾಡ್ಬೇಕು ಅಂತ ಆಸೆ ಪಟ್ಟವರು. ಅದ ಅವ್ರ ಆಸೆಗೆ ಸ್ವಲ್ಪ ಹಂಗ್ ಸುಮಾರಾಗಿ ಹಂಗ್ ನೀರು ಹೋಗ್ಬೇಕಲ್ಲ ನಾವು. ಹೌದೌದು. ಈಗ ಒಂದ್ ಚಿತ್ರರಂಗ ಬೆಳಿಬೇಕು ಅಂತ ಹೆಂಗೆ ಅಲ್ಲಿ ಇದ್ದವರೇ ಇದ್ರೆ ಅದು ಬೆಳೆಯಲ್ಲ. ಹೊಸಬ್ರು ಬರ್ತಾ ಇರ್ಬೇಕು. ಹಳೆ ನೀರು ಹೊಸ ನೀರು ಎಲ್ಲ ಸೇರ್ಬೇಕಲ್ಲ. ಹಂಗಾಗಿ ಎಲ್ಲ ಒಪ್ಕೊಂಡ್ವಿ, ಮಾಡಿದ್ವಿ. ಟೈಟಲ್ ಚೆನ್ನಾಗಿತ್ತು. ಈ ಸಮುದ್ರಕ್ಕೆ ರಾಘಣ್ಣ ಸೇರ್ಕೊಂಡ್ರು. ಅವಾಗ ಸಮುದ್ರಕ್ಕೆ ನಿಜವಾದ ಸಮುದ್ರ ಸೇರ್ಕೊಂಡಾಗ ಅದಕ್ಕೊಂದು ಅರ್ಥ ಬಂತಲ್ಲ. ಹೌದು ಅಲ್ವಾ, ಸಮುದ್ರ ಅಂದೇ ಅಲ್ವಾ, ಎಲ್ಲದೂ ಇರ್ತದೆ. ಸಣ್ಣ ಪುಟ್ಟ ಮೀನುಗಳು ಇರುತ್ತೆ. ನಾವೆಲ್ಲ ಸಣ್ಣ ಸಣ್ಣ ಮೀನುಗಳೇ ಬಿಡಿ, ನಾವೆಲ್ಲ ಸಣ್ಣ ಸಣ್ಣ ಮೀನುಗಳೇ. ದೊಡ್ಡ ಮೀನು ಯಾವ್ದು, ಸಮುದ್ರ ಯಾವ್ದು, ಅದು ರಾಘಣ್ಣ. ಅದು ರಾಘಣ್ಣ ಸೇರ್ಕೊಂಡ್ರು. ಅದು ನಿಜವಾಗ್ಲೂ ರಂಗ ಸಮುದ್ರಕ್ಕೊಂದು ಅರ್ಥ ಬಂತು. ಅದಕ್ಕೆ ಆ ಸಮುದ್ರದಂತ ವಿಚಾರ ಶಿಕ್ಷಣ ಅನ್ನೋದು ಅದು ಎಲ್ಲರಿಗೂ ಸಮಪಾಲು ಸಹಬಾಳ್ವೆ ಸಿಗ್ಬೇಕು ಅನ್ನಂಗಿದ್ರೆ ಶಿಕ್ಷಣ ಎಲ್ಲರಿಗೂ ತಲುಪಬೇಕು. ಅವ್ನು ಡಾಕ್ಟರ್ ಓದನ್ ಕೂಡ ಸಲಿಸಕ್ ಓದ್ಬೇಕು, ಇಂಜಿನಿಯರ್ ಓದನ್ ಸಲಿಸಕ್ ಓದ್ಬೇಕು. ಈ ಡಾಕ್ಟ್ರು ಇಂಜಿನಿಯರ್ ಮೇಲ್ ಕಾಣವು, ಇದು ಬಿಟ್ಟು ಇನ್ನು ಏನೇನೋ ಕೋರ್ಸ್ ಇದಾವೆ, ಫಾರಿನ್ ಕೋರ್ಸ್ ಅವೆಲ್ಲ ಬಡವ್ರಿಗೆ ಗೊತ್ತೇ ಇಲ್ರಿ ಅವು. ಎಲ್ಲಿ ಗೊತ್ತಿದಾವ? ಈಗ ನನಗೇನೆ ಡಾಕ್ಟರ್ ಇಂಜಿನಿಯರ್ ಬಿಟ್ಟು ನಾನು ಮಿಕ್ಕಿದ್ದು ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದಾವಲ್ಲ, ಅವೆಲ್ಲ ನಿಜ ನನಗೆ ಗೊತ್ತಿರ್ಲಿಲ್ಲ. ಹಳ್ಳಿಯವ್ ನಾನು. ಅದು ಯಾವತ್ತು ಎಲ್ಲ ಜನ ಬಡವ್ರಿಗೆ ಗೊತ್ತಾಗತ್ತೆ. ಹಿಂದುಳಿದ ವರ್ಗದವ್ರಿಗೆ ಆಗ್ಬೋದು, ಬಡವನ್ಗೆ, ನನಗೆ ಬಿಡಿ ವರ್ಗ ಬಿಟ್ಬಿಡೋಣ, ಬಡವನ್ಗೆ, ಗ್ರಾಮೀಣ ಪ್ರದೇಶದವ್ರಿಗೆ ಯಾವಾಗ ಗೊತ್ತಾಗುತ್ತದು? ಕೈ ಕೆಟ್ಕಲ್ಲ ಬಿಡಿ. ಏನೇನು IRS ಅಂತ ಅದನ್ನು ಫಾರಿನ್ IFS ಬೇರೆ ಬೇರೆ ಏನೇನೋ ಸರ್ಕಾರದಿಂದ ಒಂದು ನಿಜವೂ ನನಗೂ ಗೊತ್ತಿಲ್ಲ. ಇದನ್ನ ಶಿಕ್ಷಣ ಅಂದ್ರೆ ನಿಮ್ಮ ಪ್ರಕಾರ ಬರೀ ಶಿಕ್ಷಣ ಓದೋದಷ್ಟೇನಾ, ಅದರ ಆಚೆಗೆ ಬೇರೆ ಏನಿದೆ? ನಾನು ಆ ಶಿಕ್ಷಣಕ್ಕೆ ಸಂಬಂಧಪಟ್ಟವನೇ. ನಾನು ಡೊಳ್ಳಿದೆಯಲ್ಲ, ನನ್ಗ ಶಿಕ್ಷಣ ಬಂದಿರುತ್ತೆ. ಹೆಂಗ್ ಬಂದಿರುತ್ತೆ ಅಂತಂದ್ರೆ, ಅದು ಜನಪದದವರು ಕಣ್ಣಿಂದ ನೋಡಿ ಕೇಳಿ ಬಾಯಿಂದ ಬಾಯಿಗೆ ಬಂದಿರುತ್ತೆ. ನನಗ್ ದಾವಂತ ಇದನ್ನ ಯಾರ್ಗನ ಕಲಿಸ್ಬಿಡ್ಬೇಕು ಅಂತ ದಾವಂತ. ನಾನು ಆ ದಾವಂತ ಇರುವಂತ ಅಜ್ಜ ನಾನು ಕಲ್ತ್ಕೊಟ್ರಲ್ಲೇ ಇದೆಲ್ಲ ಆಕರ್ಷಣೆ ಕಾಲ ಎಲ್ಲ ನೋಡ್ಕೊಂಡ್ ಕುಡಿಬೇಡಿ, ಇದನ್ನ ಕಲ್ತ್ಕೊಟ್ರಲ್ಲೇ ಮುಂದಿನ ಪೀಳಿಗೆಗೆ ಬೇಕು. ನೀವು ಅದನ್ನ ಮುಂದುವರಿಸ್ತಾ ತಗೋರಂತ. ಅದು ಶಿಕ್ಷಣವೇ. ಅಲ್ಲಿ ಸ್ಕೂಲ್ಗೆ ಹೋಗ್ಬಿಟ್ಟು ಗಂಟೆ ಹೊಡೆಸ್ಕೊಂಡು ಕುತ್ಕೊಂಡು ಅಲ್ಲಿ ಮೇಷ್ಟ್ರೆ, ಅದು ಶಿಕ್ಷಣವೇ. ಅದೊಂದು ಯಾವ್ದಕ್ಕೆ ಶಿಕ್ಷಣ ಅನ್ನೋದೊಂದು ಅದು ಜ್ಞಾನ ರಿಸೀವಿಂಗ್ ಅಲ್ವಾ, ತಗೊಳ್ಳೋದು. ಆಮೇಲಿಂದ ಒಂದ್ ಹಂತ ಬಂದ್ಮೇಲೆ ಕೊಡೋದು. ಕರೆಕ್ಟ್. ಇಲ್ಲಿ ತಗೊಳ್ಳೋದು ಆಗಿದೆ. ಶಿಕ್ಷಣ ಅಂದ್ರೆ ಅದೇ ಆಗಿದೆ. ಕೊಡೋದು ಇಲ್ಲ, ಅದು ಉದ್ಯಮ ಆಗಿದೆ. ಅಲ್ಲಿಂದ ನಾವು ಬಿತ್ತೆ ಮಾಡ್ತಾರೆ. ಸ್ಕೂಲು, ಫಾರಿನ್, ಅಮೆರಿಕಾ, ಡೆನ್ಮಾರ್ಕ್ ಹೋಗ್ಬೇಕು, ನೀನು ಆಸ್ಟ್ರೇಲಿಯಾಗೆ ಹೋಗ್ಬೇಕು, ಅಲ್ಲಿ ಹೋಗ್ಬೇಕು, ಡಾಕ್ಟರ್ ಹೋಗ್ಬೇಕು, ಇಂಜಿನಿಯರ್. ಇಲ್ಲಿ ಕೆಲಸ ಮಾಡೋದು ಯಾರು? DC ಒಬ್ನೇ ಇರೋದು ಇಲ್ಲಿ. ಜಿಲ್ಲೆಗೆ ಮಿಕ್ಕಿದ ಡಿಪಾರ್ಟ್ಮೆಂಟ್ ಆಗಲ್ಲ. ಅಲ್ಲ, DC ಒಂದೇ ಪೋಸ್ಟ್, ಮಿಕ್ಕಿದ ಪೋಸ್ಟ್ ಎಷ್ಟಿದಾವೆ? ಅದಕ್ಕೆಲ್ಲ ಒಂದು ಪ್ರಾಮಾಣಿಕತೆ ಬೇಕಲ್ಲ. ಅದು ಶಾಲೆಗಳಿಂದ ಆಗ್ಬೇಕು, ನಿಷ್ಠೆ ಬೇಕು, ನನ್ನೂರು ನನ್ನ ಭಾಷೆ ಇದು ಬೇಕಲ್ಲ. ಈ ತರದ್ದು ಆಗ್ಬೇಕು. ಅದು ಜನಪದದವ್ರಿಗೆ ಅದು ಏನು ಗೊತ್ತಿರಲ್ಲ ಅವ್ರಿಗೆ. ಅವ್ರು ಯಾರು ಬೇಕಾಗಿಲ್ಲ. 8 ಗಂಟೆ ಆದ್ಮೇಲೆ ದೇವ್ರ ಮುಂದೆ ಯಾವ್ದು ಹನುಮಪ್ಪನ ಗುಡಿನೋ ರಾಮನ ಗುಡಿನೋ ಬಂದು ಮಾಡಿ ಕುಂತ್ಕೊಂಡು ಬಾರಿಸ್ತಾರೆ. ಅದಕ್ಕೆ ಬಂದ್ ಜನ ಕೂತ್ಕೋತಾರೆ, ಕೇಳ್ತಾರೆ, ತತ್ಪದಗಳು ಹೇಳ್ಬಿಡ್ತಾರೆ. ಅಲ್ಲಿ ಒಟ್ಟಲ್ಲಿ ಹಿಂದೆಲ್ಲ ಶರಣರು ವಚನಗಳು, ವಚನ ಸಾಹಿತ್ಯ. ಹೌದು. ಆ ಕೇರಿ ಈ ಕೇರಿ ಎಲ್ಲಾ ಸುತ್ತದೆ. ನಾಯಿ ಆರಾಮಾಗಿರ್ತದೆ, ಈ ಮನುಷ್ಯ ಅನ್ನೋದು ಯಾಕೋ ಹಿಂಗ ಆಡ್ತಾನೆ. ಕರೆಕ್ಟ್. ಎಸ್ ಸರ್, ಶಿಕ್ಷಣದ ಬಗ್ಗೆ ಸಾಕಷ್ಟು ಮಾತಾಡ್ತಾ ಇದ್ರಿ. ಶಿಕ್ಷಣ ಅಂದ್ರೆ ಇಲ್ಲಿ ಡೊಳ್ಳು ಕೂಡ ಒಂದು ಶಿಕ್ಷಣ, ನೀವ್ ಹೇಳದಂಗೆ. ಸೊ ಈ ಡೊಳ್ಳು ಸಂಸ್ಕೃತಿ ವಿನಾಶದ ಅಂಚಿನಲ್ಲಿದೆ. ಅಂದ್ರೆ ಇವತ್ತಿಗೂ ಕೂಡ, ಆಗ್ಲೇ ನಾವು ಮಾತಾಡುವಾಗ ಹೇಳ್ತಾ ಇದ್ವಿ, ಯಾವ್ದೋ ಒಂದು ಜಾತ್ರೆ ನಡೆದ್ರೆ ಹಿಂದೆ ಡೊಳ್ಳು ಬರ್ತಾ ಇತ್ತು, ಯಾವ್ದೋ ಒಂದು ಫಂಕ್ಷನ್ ಮಾಡಿದ್ರೆ ಡೊಳ್ಳು ಕರೆಸ್ತಾ ಇದ್ರು. ಇವತ್ತು DJ ಸಂಸ್ಕೃತಿ ಬೆಳೆದಿದೆ. ಈ ತರದ ಸಿನಿಮಾಗಳು ಅಗತ್ಯ ಇತ್ತು ಈಗಿನ ಕಾಲ.
ಅಲ್ಲ ಇದೆ ನಾವೊಂದು ಹೋಯ್ತು ಅದು ತುಂಬಾ ಅವನ ಅವಸಾನದಲ್ಲಿದೆ ಅಂತ ನಾವಂತೀವಿ. ಈ ಶಿವಮೊಗ್ಗ ಆಗ್ಬೋದು, ಮಿಕ್ಕಿದ ಕಡೆಗೆಲ್ಲ ಹೆಣ್ಮಕ್ಳು ಕಲಿತಾ ಇದಾರೆ ಇದನ್ನ ಡೊಳ್ಳ. ಇವತ್ತು ಗ್ರಾಮೀಣ ಹೌದು, ಅದನ್ನ ಅವರು ಶಿವಮೊಗ್ಗದ ಭಾಗದಲ್ಲಿ ಹೆಣ್ಮಕ್ಳು ಕಲಿತಾರೆ. ಈ ಕಡೆ ನಮ್ ಸ್ವಲ್ಪ ಈ ಕಡೆ ಇನ್ನು ಮಲ್ನಾಡ್ ಭಾಗಕ್ಕೆ ಬಂದಾಗ ಹೆಣ್ಮಕ್ಳು ಕಲಿತಾ ಇದಾರೆ. ಅವ್ರು ಬಿಟ್ಟು ರಾಜ್ಯ ಎಲ್ಲ ಸುತ್ತ ಪ್ರದರ್ಶನ ಮಾಡ್ತಾ ಇದ್ದಾರೆ. ಏನಪ್ಪಾ ಅಂತಂದ್ರೆ ಇದೇ ನೋಡಿ, ಈ ತರದೊಂದು ಇಷ್ಟೊಂದೆಲ್ಲ ಮಾಡ್ಕೊಂಡು ಕೂತ್ರೆ ನಮ್ಗೆ ಅದೇ ಈ ಡಿಜೆನೆ ಒಂದು ಅದೇ ಕಲ್ಚರು, ಅದೇ ಅಪ್ಡೇಟು, ಅದೇ ಇನ್ನು ಅಲ್ಲ. ನಂಗೆ ಅನ್ಸಲ್ಲ, ಅದು ಹೋಗಲ್ಲ, ಅದು ಇರುತ್ತದು. ಅದು ಹೆಂಗೆ ಅಂತಂದ್ರೆ ನಿಮ್ಗೆ ಈ ರಾಗಿ ತೆನೆ ಇದ್ದಂಗೆ ಒಳಗೆಲ್ಲೋ ಇರುತ್ತೆ, ಸ್ವಲ್ಪ ನೀರ್ ಚಿಮ್ಸಿರ್ ಸಾಕು ಪಾಟಕ್ ಅಂತ ಎದ್ದು ಬಿಡ್ತದೆ, ಅದು ಸಿಡಿತದೆ, ಸಿಡಿದ್ಮೇಲೆ ಮತ್ತಿನ್ನು ಇನ್ನೊಂದ್ ಕಡೆ ಎಲ್ಲ ಹುಟ್ಟುತ್ತದು. ಆ ತರ ಅದು ಹೋಗಲ್ಲ ಅದು. ಆದ್ರೆ ಈ ಸಿದ್ಧಿ ಬೇರೆ, ಪ್ರಸಿದ್ಧಿ ಬೇರೆ. ಅದನ್ನ ಸಿದ್ಧಿ ಮಾಡ್ಕೊಳ್ಳೋದು ಬಹಳ ತಪಸ್ಸು. ಅದು ಪ್ರಸಿದ್ಧಿಗೆ ಬರುತ್ತೆ ಬಿಡೋದು. ಅವನ್ಗೆ ಮೂಲತಃ ಅವನು ಜನಪದ ಕಲಾವಿದ್ನ ಅವ್ನು ಪ್ರಸಿದ್ಧಿ ಬಯಸಲ್ಲ, ಗೊತ್ತಿಲ್ಲಂಗೆ ಹಿಂಗ್ ರವಾನಿಸ್ಬಿಡ್ತಾನೆ. ಆ ತರದ್ ಅಜ್ಜ ಈ ಚೆನ್ನಪ್ಪಜ್ಜ ಅವನು. ಇದೆಲ್ಲ ಅಂಶಗಳು ಆಯ್ತು. ಮತ್ತೆ ನಮ್ಮ ಕಾರ್ತಿಕ್ ಮಾಡಿದ್ದಾರೆ. ನಿಮಗೆ ಈ ಮಂಗಳೂರವರು ಉತ್ತರ ಕರ್ನಾಟಕಕ್ಕೆ ಹೋದ್ರೆ ಏನ್ ಪ್ರಾಬ್ಲಮ್ ಆಗುತ್ತೆ? ಭಾಷೆ ಪ್ರಾಬ್ಲಮ್. ಉತ್ತರ ಕರ್ನಾಟಕದವ್ರು ಮಂಗಳೂರಿಗೆ ಬಂದು ಏನ್ ಪ್ರಾಬ್ಲಮ್? ಈ ಮಂಗಳೂರವರು ಇದಕ್ಕೆ ಹೋಗ್ತಾರೆ ಅಲ್ಲಿಗೆ, ಉತ್ತರ ಕರ್ನಾಟಕಕ್ಕೆ. ನಾವು ಉಡುಪಿಯಲ್ಲಿ ತಂಗಿದ್ದು ಮಂಗಳೂರಿಗೆ ಬಂದೆ ಅಂತ. ಉತ್ತರ ಕನ್ನಡ ತಂಗಿನಲ್ಲಿ ಬಿಟ್ರಪ್ಪ, ಉಡುಪಿಲಿ ಅಕ್ಕನಲ್ಲಿ ಬಿಟ್ರಿ ಅಂತ ಅವ್ರು. ಓಕೆ, ಕರೆಕ್ಟ್. ತಂಗಿದ್ದು ಅಂತಿರ್ತ, ತಂಗಿನಲ್ಲಿ ಬಿಟ್ಟವ್ರು ಅಕ್ಕನಲ್ಲಿ ಬಿಟ್ರಪ್ಪ ಅಂತಾರೆ. ಇದು ಒಂಥರ ಇದು ಆಗದೆ. ಅದು ಈ ಒಂದ್ ಸಮಸ್ಯೆಗಳು, ಸಮಸ್ಯೆನಲ್ಲ ಅದು. ಕಿವಿಯಲ್ಲಿ ಬೀಳ್ತಾವ, ತಮಾಷೆ ಆಗುತ್ತೆ, ಮತ್ತೆ ಸರಿ ಹೋಗುತ್ತೆ. ನೀವ್ ಹೇಳ್ದಂಗೆ ಜನಪದ ಯಾವತ್ತಿಗೂ ಇದೆ. ಮೊನ್ನೆ ಒಂದು ರೀಸೆಂಟ್ ಆಗಿ ಒಂದು ವೈರಲ್ ಆಯ್ತು, ಅಪಾಯಕಾರಿ ಬ್ರಹ್ಮ, ಅನ್ಯಾಯಕಾರಿ ಬ್ರಹ್ಮ ಈ ಸುಂದರ. ಯಾರ್ಯಾರಿಗೆ ತೋರಿಸಿದ್ರು ಎಲ್ಲರಿಗೂ ತೋರಿಸ್ಬಿಟ್ರಲ್ಲ ಸರ್. ನೋಡಿ ಅಯ್ಯಪ್ಪ ಹೆಂಗ್ ವೈರಲ್ ಅದು 30 ವರ್ಷದಿಂದ ನಮ್ಮ ಮಾದೇವಪ್ಪನವರು ಮಂಟೇಸ್ವಾಮಿ ನೋಡಿ, ಏನ್ ಅವ್ರಿಗೇನು ಮೈಕಿತ್ತ ಏನಿತ್ತ. ಅದೇ ನೀವ್ ಹೇಳ್ದಂಗೆ ಜನಪದ ಯಾವತ್ತೂ ಸಾಯಲ್ಲದು. ಅದು ನಿಮ್ಗೆ ಅದು ಯಾರು ಬೇಕಿಲ್ಲ, ಅವ್ರು ಸುಮ್ಮನೆ ಎಲ್ಲೋ ಹೇಳ್ಬಿಟ್ಟು ಟಿಂಗ್ 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 ಅಂತ ಹೇಳ್ಬಿಡ್ತಾನ, ಬಿಡಲ್ಲ ಅದು. ಆ ನಿಟ್ಟಿನಲ್ಲಿ ಮಾಡದಂತ ರಂಗಸಮುದ್ರ. ಸೊ ಈ ತರದ ಸಿನಿಮಾ ಅಂದ್ರೆ ಇದೊಂದು ಪ್ರಯೋಗಾತ್ಮಕ ಸಿನಿಮಾ ಅನ್ಬೋದು, ಅಥವಾ ಕಮರ್ಷಿಯಲ್ ಟಚ್ ಕೊಡಿದಾರೋ ವಾಟ್ ಎವರ್, ನಮ್ಗೆ ಗೊತ್ತಿಲ್ಲ. ಗುಡ್ ಫೀಲ್ ಮೂವಿ ಅಂತ ಹೇಳ್ಬೋದು ಅಷ್ಟೇ ನಾನು. ಅದಕ್ಕೆ ನಾವು ದುಡ್ಡು ಹಾಕಿರೋದ್ರಿಂದ ನಾವು ಇದು ಪ್ರಯೋಗಾತ್ಮಕ ಅಂದ್ಬಿಟ್ರೆ ಆಮೇಲೆ ಅಯ್ಯೋ ಇದು ಯಾವ್ದು ಎಕ್ಸ್ಪೆರಿಮೆಂಟ್ ಕಂಡ. ಗುಡ್ ಫೀಲ್ ಮತ್ತೆ ಫೀಲ್, ದುಡ್ಡು ಹಾಕಿರೋದ್ರಿಂದ ಇವ್ರು ಗುಡ್ ಫಿಲ್ಮ್ ಅಂತ ನಾವ್ ಹೇಳ್ಬೇಕು. ಅಲ್ಲ, ಈ ತರದ ಪ್ರಯೋಗ ಅಂತ ಅಂದಾಗ ರಂಗಾಯಣ ರಘು ಅವರು ರಂಗ ತರಬೇತಿ ಪಡ್ಕೊಂಡು ರಂಗ ಹಿನ್ನೆಲೆಯಲ್ಲಿ ಬಂದಂತವ್ರಿಗೆ ಈ ತರದ ಪಾತ್ರ ಮಾಡೋದೇನು ಕಷ್ಟ ಆಗಲ್ಲ. ಆದ್ರೆ ಪ್ರತಿಯೊಬ್ಬ ಕಲಾವಿದನಿಗೂ ಒಂದೊಂದು ಪಾತ್ರ ಕಷ್ಟನೇ ಅದು. ಸೊ ನೀವು ಮಾಡುವಾಗ ಇಲ್ಲ ಆ ಡೊಳ್ಳು ಬಾರಿಸೋದಾಗ್ಲಿ, ಆ ಡ್ಯಾನ್ಸ್ ಮಾಡೋದಾಗ್ಲಿ ನೋಡಿದ್ರೆ ಇವರೆಲ್ಲ ಪಕ್ಕಾ ಡೊಳ್ಳು ಮಾಸ್ಟ್ರೇ ಇರ್ಬೇಕು ಅಂತ ಅನ್ಸದೆ. ಸೊ ಆ ಪ್ರಿಪರೇಷನ್ ಎಲ್ಲ ಹೆಂಗಿತ್ತು ಸರ್ ಈ ತರ ಪಾತ್ರಕ್ಕೆ? ಇಲ್ಲ ಪಾಪ, ನಾನು ಕಥೆ ಹೇಳ್ದ ಡೊಳ್ಳು ಗೊತ್ತಿರೋರು ಬರ್ಬೇಕು. ನಾವು ಈಗ ಬಂಗಾರ ಪಂಜರದಲ್ಲಿ ರಾಜ್ಕುಮಾರ್ ಡೊಳ್ಳು ಕುಣಿಸಿ ಅದ್ಭುತ ಅಲ್ವಾ? ಅದು ಹೇಳ ಬೀರಪ್ಪ ದೇವ್ರಿಗೆ ಅಂತ ಅಂದ್ಬಿಟ್ಟು ಅದು ಕಾರಣಿಕನು ಹೇಳ್ತಾರ ಅದ್ರ. ಅದು ಹೆಂಗ್ ಅನ್ಸುತ್ತೆ ನಮ್ಗ ನೋಡ್ತಾ ಇದ್ದಾರ ಹಬ್ಬಬ್ಬ ಅಂತ ಅನ್ಸುತ್ತೆ. ಅದಕ್ಕೆ ಅವ್ರು ಯಾರು ಡೊಳ್ಳು ಗೊತ್ತಿರೋರು ಬೇಕು, ಹೆಜ್ಜೆಗಳು ಬೇಕು, ಅದು ಇದ್ಬೇಕು. ತುಂಬಾ ಇಂಪಾರ್ಟೆಂಟ್. ಹೌದೌದು. ಆಮೇಲೆ ಅದೇ ಹೇಳ್ತಾ ಇದ್ರು ನಿಮ್ಮ ಡೈರೆಕ್ಟರ್ ರಂಗಾಯಣ ಸರ್ ಅಂತ ಆ ಇನ್ವಾಲ್ವ್ಮೆಂಟೇ ಹಾಗೆ ಇತ್ತು. ಎಲ್ಲರಿಗೂ ಡಮ್ಮಿ ಡೋಲ್ ಕೊಟ್ರೆ ರಂಗಾಯಣ ರಘು ಅವರು ಒರಿಜಿನಲ್ ಡೋಲ್ ಕೊಟ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ರು. ಅದ್ರ ಬಗ್ಗೆ ಹೇಳಿ ಸರ್. ಅಲ್ಲ, ಅದು ನಿಮ್ಗೆ ಜತ್ ಅಂತ ಒಂದು ಊರದು, ಅದು ಅಲ್ಲ 5 ಲಕ್ಷ ಜನ ಸೇರ್ತಾರ. ಅದು ಜತ್ ಅಂತ ಜಾತ್ರೆ ಅದು ಅಲ್ಲಿ ಮಾಡೋಣ ಅಂತ ಇವ್ರು ಪ್ಲಾನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸಾಧ್ಯವಾ ಅಷ್ಟೊಂದ್ ಜನ ಮಧ್ಯೆ ಹಿಂಗೆ ಅವ್ರು ಭಕ್ತಿಗ್ ಬಂದಿರ್ತಾರೆ, ದೇವ್ರ ಹತ್ರ ಬಂದ್ ಏನೋ ಮಾತಾಡ್ಕೊಂಡು ಅವ್ನ ಬಾಧೆ 1 ವರ್ಷದ. ಪಾಪ ಪುಣ್ಯಕ್ಕೆ ಅವ್ರಿಗೆಲ್ಲ ಕೈ ಮುಗಿಬೇಕಾ ಜನಗಳಿಗೆ. ನಮ್ಗೆ ಕೋಆಪರೇಟ್ ಮಾಡಿದ್ರು, ನಮ್ಗೆ ಎನ್ಕರೇಜ್ ಮಾಡಿದ್ರು. ಅವ್ರು ದೇವ್ರ ಕಾರ್ಯ ಮುಗಿಸ್ಕೊಂಡ್ ಬಂದ್ ನಮ್ಮ ಹತ್ರ ನಿಂತ್ಕೊಂಡು ನೋಡಿದ್ರು, ಕೇಕೆ ಹಾಕಿದ್ರು. ನಮ್ಮ ಧನು ಮಾಸ್ಟ್ರು, ಇವ್ರು ಡೈರೆಕ್ಟ್ರು, ಇವರೆಲ್ಲ ಸೇರ್ಕೊಂಡು ಹೆಂಗೋ ಬಿಡ್ಲಿಲ್ಲ, ಮಾಡಿದ್ರಿ. ಹಾಡನ್ನ ಮುಗ್ಸಿರು. ನಿಮ್ಗೆ ಎಲ್ಲಿ ನೋಡಿದ್ರು ಎಲ್ಲೋ ಭಂಡಾರ ತೂರ್ ಬಿಟ್ಟಿರ್ತಾರೆ. ಇಲ್ಲಿ ಇಡೀ ಆವರಣ ಪೂರ್ತಿ ಎಲ್ಲೋ ಮರ ಗಿಡ ಮನುಷ್ಯರು ಎಲ್ಲರೂ ಹಸಿರು ಹಳದಿ ಕಾಣ್ತಿರ್ತಾರೆ. ಅಂತ ಒಂದ್ ಜಾಗದಲ್ಲಿ ನಿಜವಾಗ್ಲೂ ನಾವೆಲ್ಲ ಹೋಗಿ ಮಾಡ್ಕೊಂಡ್ ಬಂದ್ವಿ. ಅದನ್ನ ಅವರ ಪ್ರೀತಿ ಮತ್ತೆ ಇವರ ಶ್ರದ್ಧೆ. ಅದು ಡೊಳ್ಳಿನ ಸಾಂಗೆ ಅಲ್ಲಿ ಮಾಡಿದ್ದು, ಶಿವನ ಸಾಂಗು. ಮೈಲಾರಲಿಂಗ ಅಂದ್ರೆ ಶಿವನೇ ಬರ್ತಾರೆ. ಸಾಂಗ್ ಅದ್ಭುತವಾಗಿ ತುಂಬಾ ಎಮೋಷನಲ್ ಆಗಿ. ಸರ್, ರಂಗಾಯಣ ರಘು ಅಂದ ತಕ್ಷಣ ನೆನಪಾಗದೆ ತಲೆ ಬಾಚ್ಕೊಳ್ಳಿ, ಪೌಡರ್ ಹಾಕೊಳ್ಳಿ, ಈ ತರದ ಅದು ಆ ಹ್ಯಾಂಗ್ ಅವರಿಂದ ಇವತ್ತಿಗೂ ಬಂದಿಲ್ಲ. ನೀವು ಸ್ಕ್ರೀನ್ ಮೇಲೆ ಬಂದ ತಕ್ಷಣ ವಿಷಲ್ ಬೀಳ್ತವೆ, ಇನ್ನೊಂದು ಮಗದೊಂದು. ಸೊ ಹಂಗೆ ನೋಡ್ತಾ ಬಂದ್ರೆ ನೀವು ಹೇಳಿದ್ರ ಅಪ್ಪ ಆದ್ರಿ, ಮಾವ ಆದ್ರಿ, ಅಣ್ಣ ಆದ್ರಿ, ಈ ತರದ ಪಾತ್ರಗಳೆಲ್ಲ ಮಾಡ್ಕೊಂಡ್ ಬಂದಾಗ ಇಲ್ಲಿ ತಾತನ ಪಾತ್ರ ಮಾಡ್ತಾ ಇದ್ದೀನಿ ವಿಜಯ್ ಅಂತ ಎಲ್ಲ ಹೇಳಿದ್ರಿ. ಸೊ ಒಂದು ಪಾತ್ರದಿಂದ ಇನ್ನೊಂದು ಪಾತ್ರಕ್ಕೆ ಬದಲಾವಣೆ ಬಯಸ್ತಾನೆ ಒಬ್ಬ ಕಲಾವಿದ.
ಸೊ ನೀವು ಈ ಪಾತ್ರ ಮಾಡುವಾಗ ಸರಾಗವಾಗಿ ಅನಿಸ್ತು ಹೇಗೆ? ಯಾಕಂದ್ರೆ ಉತ್ತರ ಕರ್ನಾಟಕ ಭಾಷೆ, ಆ ಭಾಷೆ ನಿಮಗೆ ಹೊಸದಲ್ಲ, ಆದ್ರೂ ಇಲ್ಲಿ ತೊಡಸ್ಕೊಂಡಿದ್ದಿಲ್ಲ ಹೇಗೆ ಸರ್? ಈಗ ನೋಡಿ ಮೊನ್ನೆ ಟಗರು ಪಲ್ಯ ಬಂತು, ಹಾ, ಅದು ಮಂಡ್ಯ ಭಾಷೆ ಇತ್ತು ಅಲ್ವಾ? ಹೌದು, ಅದು ಬಂತು. ಈಗ ಆ ತರದ್ ನಿಮ್ಗೆ ಹೊಸತನಗಳ್ ಏನೋ ಬಂದಾಗ ಅದನ್ನ ಕಲ್ತ್ ಮಾಡ್ಬೇಕು ಅಂದ್ರೆ ನಾವೆಲ್ಲ ಯಾವ್ದೋ ಬೇರೆ ಕಲ್ತ್ ಮಾಡ್ಬೇಕಲ್ಲ. ಮಂಡ್ಯಗ್ ನಂಟು ನಿಮ್ಗೆ ಜಾಸ್ತಿ, ಈಸಿ ಆಯ್ತು ಸರ್. ಇಲ್ಲ ಈಸಿ ಏನಿಲ್ಲ, ಅದು ಮಂಡ್ಯದ ಮಳವಳ್ಳಿ ಭಾಷೆ, ಅದು ಮಂಡ್ಯದ ಭಾಷೆ. ಮಂಡ್ಯದ ಪ್ಯಾಟರ್ನ್ ಸಿಕ್ಬಿಡುತ್ತೆ ನಿಮ್ಗೆ, ಮಂಗ್ಳೂರ್ ಪ್ಯಾಟರ್ನ್ ಸಿಗುತ್ತೆ, ಪದಗಳು ಸಿಗಲ್ಲ. ಅದು ಮತ್ತೆ ಒಬ್ಬ ಮಂಡ್ಯದವ್ನು ಕೇಳಿದಾಗ ಪೂರ್ತಿ ನಮ್ಮ ಭಾಷೆ, ನಮ್ಮ ಪದಗಳು ಬಳಸಿದಾರೆ ಅಂತ ಅನ್ಸ್ಬೇಕಲ್ಲ. ಅದು ಮಳವಳ್ಳಿದೊಂದು ಅದನ್ನ ಮಾಡಿದ್ದು. ಇದ್ರಲ್ಲೂ ಅಷ್ಟೇ, ಅವ್ರು ಸ್ವತಃ ಅವ್ರು ಹೊಸಪೇಟೆಯವರು, ಹಂಗಾಗಿ ಅವ್ರಿಗೆ ಇತ್ತು, ಅವ್ರಿಗಿತ್ತು. ಅಂದ್ರೆ ಹೇಳಿದೆ, ನೀವು ಸ್ಲಾಂಗ್ ನಂಗೆ ಸಿಗುತ್ತೆ, ಮಂಗ್ಳೂರ್ದು ಸಿಗುತ್ತೆ, ಮಂಡ್ಯ ಸಿಗುತ್ತೆ, ಎಲ್ಲ ಸಿಗುತ್ತೆ. ನನಗೆ ಪದಗಳು ಬೇಕು, ಪದಗಳು ಅದು ಅವ್ರಿಗೆ ಗೊತ್ತಿತ್ತು ಅವ್ರಿಗೆ. ಹಂಗಾಗಿ ಆಮೇಲಿಂದ ಹೌದು, ನನಗೆ ಒಂದು ಫಸ್ಟ್ ಪ್ರಾರಂಭಕ್ಕೆ ಒಂದು 100 ಸಿನಿಮಾ 150 ಸಿನಿಮಾ ವಿಲನ್ ಮಾಡಿದೆ. ಆಮೇಲೆ ಕಾಮಿಡಿಯನ್ ಬಂದೆ. ದುನಿಯಾ ಆದ್ಮೇಲೆ ನಮ್ ದುನಿಯಾ ಎಲ್ಲ ಚೇಂಜ್ ಆಯ್ತು, ಚೇಂಜ್ ಆಯ್ತು. ಅದಾದ್ಮೇಲೆ ನನಗೆ ಈ ತರದ್ ನನಗೆ ತುಂಬಾ ಯಾವ್ದು ಕೌಸಲ್ಯ ಸುಪ್ರಜಾ ಆಗ್ಬೋದು, ಈಗ ಬರ್ತಿರೋ ಟಗರು ಪಲ್ಯ ಆಗ್ಬೋದು, ಇದಾಗ್ಬೋದು, ಆಮೇಲೆ ಶಾಕಾಹಾರಿ ಆಗ್ಬೋದು, ಅಜ್ಞಾತವಾಸಿ ಆಗ್ಬೋದು, ಇವೆಲ್ಲ ಬೇರೆ ತರದ ಸಿನಿಮಾಗಳು. ನಿರ್ದೇಶಕರು ರಂಗಾಯಣ ರಘುನ ಇದುವರೆಗೆ ಯಾವುದೇ ಪಾತ್ರಕ್ಕೆ ಬ್ರ್ಯಾಂಡ್ ಮಾಡ್ಲಿಲ್ಲ ಅಲ್ಲ. ಅದು ನನ್ನ ನಿಜವಲ್ಲ ನನ್ನ ಸೌಭಾಗ್ಯ ಅಂತ ಹೇಳ್ಬೇಕು. ಅವ್ರ ನಾನು ಬೇರೆ ಬೇರೆ ತರ ಯೋಚನೆ ಮಾಡಿದ್ರು, ಬೇರೆ ಬೇರೆ ತರ ಯೋಚನೆ ಮಾಡ್ಕೊಂಡು ಬಂದು ಮಾಡ್ಬೋದು. ಪ್ರತಿ ಸಿನಿಮಾದಲ್ಲೂ ವಿಭಿನ್ನವಾಗಿ ಏನೋ ಅವ್ರಿಗೆ ನನ್ಗೆ ಅದಕ್ಕೆ ನಂಗೆ ತುಂಬಾ ನಮ್ಗೆ ಖುಷಿ ಆಗುತ್ತೆ. ನನಗೆ ನಿರ್ಮಾಪಕರೇ ಎಷ್ಟೋ ಸರಿ ಫೋನ್ ಮಾಡಿ ಹೇಳಿದ್ರೆ, ಈ ತರದೊಂದು ಪಾತ್ರ ಇದ್ರಂಗಣ ನೀನ್ ಮಾಡ್ಬೇಕು ಅಂದ್ಬಿಟ್ಟು ನನಗೆ. ಅದು ನಮ್ಗೆ ಎಲ್ಲ ನಿರ್ಮಾಪಕರು ಅಷ್ಟೇ, ಎಲ್ಲಾ ನಿರ್ದೇಶಕರು ಅಷ್ಟೇ. ಸೂರ್ಯ ಅವ್ರು ಬೇರೆ ಬೇರೆ ಹತ್ರ ಟ್ರೈ ಮಾಡಿದ್ರು, ಭಟ್ರು ಟ್ರೈ ಮಾಡಿದ್ರು, ಈಗ ಇವ್ರು ಮಾಡಿರೋದಾಗ್ಬೋದು. ಆಮೇಲೆ ಈಗ ಬರ್ತಿರೋ ನಮ್ಮ ಅಜ್ಞಾತವಾಸಿ, ನಮ್ ಗುಲ್ಟು ಡೈರೆಕ್ಟರ್ ಜನಾರ್ದನ್, ನಮ್ಮ ಗುಲ್ಟು ಡೈರೆಕ್ಟರ್. ಹಿಂಗೆ ಅದೊಂಥರ ನನ್ಗದು ಹೌದು, ನಂಗೆ ಇಷ್ಟನೂ ಆಗುತ್ತೆ. ಹೌದಲ್ಲಪ್ಪ, ನನ್ ಬಗ್ಗೆ ಇಷ್ಟಲ್ಲ, ಯೋಚನೆ ಮಾಡ್ತಾರಂತ ಖುಷಿ ಆಗುತ್ತೆ. ಒಬ್ಬ ಬರಹಗಾರ, ಒಬ್ಬ ಕಲಾವಿದನ ಬರೀತಾನೆ ಅಂದ್ರೆ ಅದಕ್ಕೆ ನಾವು ರೆಡಿ ಆಗಿರೋ, ಹೌದು, ನಮ್ಮನ್ನ ಕುಂದಿರ್ಸ್ಕೊಂಡ್ ಬರೀತಾರೆ ಅಂತಂದಾಗ. ಓಕೆ ಸರ್, ಶಿವ ಇದು ರಂಗ ಸಮುದ್ರದಲ್ಲಿ ಸಾಕಷ್ಟು ಪಾತ್ರಗಳು ಬರ್ತಾ ಹೋಗ್ತವೆ. ನೀವು ಹೇಳಿದ್ರಿ ಕಲಾ ಪ್ರಕಾರದ ಬಗ್ಗೆ ಮಾಡಿದೀವಿ, ಜನಪದ, ಆ ಸೊಗಡು ಎಲ್ಲ ಇದೆ ಅಂತ. ನೀವು ಈ ಸಿನಿಮಾದಲ್ಲಿ ಆ ಜರ್ನಿ ಉದ್ದಕ್ಕೂ ಒಂದಿಷ್ಟು ಪಾತ್ರಗಳು ಬಂದಾಗ ಧಾರ್ಮಿಕ ಸಂಘರ್ಷ ಏನಾದ್ರು ಇದೆಯಾ, ಜಾತಿ ಸಂಘರ್ಷ ಏನೋ ಇದೆಯಾ? ಇಲ್ಲಿ ಏನ್ ಹೇಳಕ್ ಹೊರಟಿದ್ದೀರಾ? ಹೇಳಿದ್ವಲ್ಲ, ತಾತ ಮತ್ತು ಮೊಮ್ಮಗ. ತಾತನಿಗಿರೋ ಧಾವಂತ ಅಷ್ಟೇ, ಅವ್ನ ಶಿಕ್ಷಣಕ್ಕೆ ಸಂಬಂಧಪಟ್ಟಿದ್ದು. ಅಲ್ಲಿನೂ ಒಂದು ಅದಾಗುತ್ತೆ. ಅವನದನ್ನ ಹೆಂಗ್ ಸಂಪಾದಿಸ್ಕೊಂಡಿದ್ದಾನೆ, ಹೆಂಗ್ ಜನಪದದಿಂದ ಹೆಂಗ್ ಅಷ್ಟೆಲ್ಲ ಪ್ರೀತಿ ಬರುತ್ತೆ. ಯಾರಿಗಾರು ದುಡ್ಡು ಕೊಟ್ನಾ ನನ್ ಕೈ ಮುಗಿರಿ ಅಂತ? ಕೇವಲ ನಗು, ಅವನ ಪ್ರೀತಿ ಮಾತುಗಳಿಂದ, ಅವನೊಂದು ವ್ಯಕ್ತಿತ್ವದಿಂದ ಅವನ್ನೆಲ್ಲರೂ ಅವ್ನ ಪ್ರೀತಿಸ್ತಾರೆ. ಯಾಕಷ್ಟು ಪ್ರೀತಿಸ್ತಾರೆ ಅವನ್ನ, ಈ ವಿಚಾರಕ್ಕೆ ಹೋಗ್ತಾರೆ. ಒಂದು ಧಾರ್ಮಿಕವಾದಂದ್ರೆ ನಿಮ್ಗೆ ಜನಪದಕ್ಕೆ ಒಂದು ಗೊತ್ತಿದೆಯಲ್ಲ, ಒಂದು ಯಾವತ್ತು ಅವನ ಜನಪದ, ಅವನು ಯಾವ್ದೋ ಒಂದು ದೇವ್ರ ಜೊತೆ ಅವ್ನು ಕನೆಕ್ಟ್ ಇರ್ತದೆ. ನಾನು ಅವನಿಗೆ ಮಾಡ್ತೀನಿ, ಇದು ಮೈಲಾರ ಲಿಂಗಕ್ಕೆ ನಾನು ಮಾಡ್ತೀನಿ, ಸಿದ್ಧಿ ಅಂತ ಹೇಳಿದ್ರಲ್ಲ. ಹೌದು, ಅವನಿಗೆ ಲಿಂಕ್ ಮಾಡ್ತಾರೆ. ನಿನಗೆ ಒಪ್ಪಿಸ್ತೀನಿ ತಗೋ, ನಾವು ಹಾಡ್ತೀನಿ, ನಾನು ಕೇಳಿಸ್ಕೋ, ಬಾರಿಸ್ತೀನಿ ನೋಡ್ಕೋ, ಹಂಗ ಅವ್ನಿಗೆ ರಿಲೇಟ್ ಮಾಡ್ತಾನೆ. ಆ ತರದಲ್ಲಿ ಒಂದು ಹೋಗಿದ್ದಾರೆ. ಇನ್ನು ಈ ತರದಕ್ಕೆ ಬಂದಾಗೆ ಅದು ಜಾತಿ ಗೀತಿ ಆ ತರದ್ದೇನು ಇಲ್ಲ. ಸಾಮಾನ್ಯವಾಗಿ ಉತ್ತರ ಕರ್ನಾಟಕ ಅಂದ ತಕ್ಷಣ ಈಗ ಭಂಡಾರ, ಆ ಡೊಳ್ಳು ಅಂದ ತಕ್ಷಣ ಒಂದು ಇದಕ್ಕೆ ಸೀಮಿತ ಆಗ. ಹೌದು, ಅಂತರಕ್ಕೂ ಅದು ಬೇರೆ ದೊಡ್ಡ ಸಬ್ಜೆಕ್ಟ್, ತುಂಬಾ ದೊಡ್ಡ ಸಬ್ಜೆಕ್ಟ್. ಅದನ್ನ ಬಗಿಬೇಕು, ಅದನ್ನು ಬಗದ ಕಿತ್ತು ಬಿಸಾಕ್ಬೇಕು. ಅದನ್ನ ಆ ತರ ಸಬ್ಜೆಕ್ಟ್ ಮಾಡ್ಬೇಕು, ಅದನ್ನು ಮಾಡ್ಬೇಕು. ಹೇಳ್ತೀನಿ ಕೇಳಿ, ಅದನ್ನು ಕರೆಕ್ಟ್. ಅದು ವಿಚಾರನೇ ಬೇರೆ ಅದು. ಅವಾಗ ನಾವು ಎಲ್ಲರೂ ಅದಕ್ಕೆ ಆ ಥರದ್ದು ನಾವು ಕಾಯ್ತಾ ಇದೀವಿ, ಆ ಥರದ್ದು ಬಂದು ಇನ್ನು ಕಿತ್ತು ಬಿಸಾಕನ ಅಂತ. ಅಲ್ಲ, ಈಗಿನ ಮಾಡರ್ನೈಸ್ ಜನ ಎಲ್ಲಿ ಮಾಡರ್ನೈಸ್ ಆದ್ರೂ ನಿಮ್ಗೆಲ್ಲ ನೋಟ ಬದಲಾಗಿದೆ. ಸಿನಿಮಾಗಳು ನೋಡ್ಕೊಂಡ್ ಬಂದವರು ಹೋಗಿ ನೀವು ಮೇಕಿಂಗ್ ಬೇರೆ ಇದೆ. ಇಲ್ಲ, ನೀವು ನೋಡಿ ಎಷ್ಟು ಮನೆಯಲ್ಲಿ ನೋಡ್ತೀವಿ, ಎಷ್ಟು ಪ್ರಾಬ್ಲಮ್ ನೋಡ್ತೀವಲ್ಲ. ಇಲ್ಲ ಎಲ್ಲ ಮತ್ತೆ ಎಲ್ಲ ಯಾರು ಊರಿಗೆ ಬಂದ ಅಂತ ಹೊಡೆದಿರ್ತಾರೆ, ನೀರು ಕುಡಿದು ಮರ್ಯಾದೆ ಹತ್ತಿಗಳಾಗಿದ್ದಾವೆ, ನೀರು ಬಿಟ್ಟಿಲ್ಲ. ಇವೆಲ್ಲ ಈ ತರದೆಲ್ಲ ಕೇಳ್ತಾನೆ ಇದೀವಲ್ಲ. ಎಲ್ಲಿದೀವಿ ನಾವು? ರಾಕೆಟ್ ನಲ್ಲಿ ಕಳಿಸಿ ಮಂಗ್ಳೂರು ಈ ತರದೆಲ್ಲ ಆದಾಗ ಒಂದು ಬೇಜಾರಾಗುತ್ತಲ್ಲ. ಆ ಥರದ ಸಬ್ಜೆಕ್ಟ್ ಮಾಡಕ್ ನಿಜವಲ್ಲ, ಆ ಥರದ್ದು ಬಂದ್ರೆ ನಿಜವಲ್ಲ ಮಾಡ್ಬೋದು, ಇಲ್ಲ ಅಂತ ಹೇಳಲ್ಲ. ರಂಗಾಯಣ ರಘು ಮ್ಯಾನರಿಸಮ್ ನಲ್ಲಿ ವಿಭಿನ್ನವಾಗಿ ಕಾಣಿಸ್ಕೋತಾರೆ. ಅವ್ರು ಬಂದ್ರೆ ನಗು ಸ್ಕ್ರೀನ್ ಮೇಲೆ, ಆ ಡೈಲಾಗ್ ಡೆಲಿವರಿನೇ ಆಗಿರ್ತದೆ. ಸೊ ಎಲ್ಲಾ ಸಿನಿಮಾಗಳಲ್ಲೂ ವಿಭಿನ್ನವಾಗಿ ಕಾಣಿಸ್ಕೊಂಡ್ರು. ಇಲ್ಲಿ ತುಂಬಾ ಎಮೋಷನಲ್ ಆಗಿ ಏನಾದ್ರು ವರ್ಕ್ ಆಗುತ್ತಾ? ಅಂದ್ರೆ ಆಗ್ಲೇ ಹೇಳ್ತಾ ಇದ್ರು ಡೈರೆಕ್ಟರ್, ಒಂದು ಸೀನಲ್ಲಿ ಅಳಿಸ್ಬಿಟ್ರು. ಇಲ್ಲ, ಆ ಥರದ್ದು ತಾತ ಅಂತ ಹೇಳಿದ್ರೆ ಆತ ನಗಿಸೋ ಪಾತ್ರ ಅಲ್ಲ ಇದು. ಅದು ನಗು ಬಂದ್ರು ಈ ನಗಿಸ್ಬೇಕು ಅಂತ ನಗಿಸೋ ಪಾತ್ರ ಯಾವ್ದು ಮಾಡಿಲ್ಲ ನಾನು.
ಮೊದಲೇನೋ ಒಂದಷ್ಟು ರಾಕ್ ಕಾಮಿಡಿ ಮೊದಲು ಪ್ರಾರಂಭಕ್ಕೆ ಮಾಡಿರ್ಬೇಕಷ್ಟು, ಆಮೇಲೆ ಅದನ್ನ ಬಿಟ್ಬಿಟ್ಟೆ ನಾನು ಅದನ್ನ. ಇಲ್ಲೇನಿಲ್ಲ, ಅವನು ಅನ್ನ ಚೆನ್ನಾಗಿರ್ತಾನೆ, ಒಂದು ವಯಸ್ಸಾಗಿರ್ತದೆ, ಒಂದು ಮೊಮ್ಮಗನ ಕಾಳಜಿ, ಅವ್ನ ಕಾಯಿಲೆ ಬರ್ತದೆ, ತಲೆನೋವು ಬರ್ತದೆ, ಜ್ವರ ಬರ್ತವೆ, ಮತ್ತೇನೋ ಬರ್ತವೆ, ಅವ್ನ ಕೈಲಿ ಏನು ಕೊಡ್ಬೇಕು ಅಂತ ನೋಡ್ತಾನೆ, ಅವ್ನು ಮೇಕೆಮರಿ ಇರುತ್ತೆ, ಮೇಕೆಮರಿ ಕೊಟ್ಬಿಡ್ತಾನೆ, ತಗೊಳಪ್ಪ ಇದೇ ನನ್ನ ಹತ್ರ ಇರೋದು, ಕೊಡೋ ಗುಣ ಇರುತ್ತೆ, ಈ ಥರದ್ದೆಲ್ಲ ಇರುವಂತ ಅಷ್ಟೇ ಅವನಿಗೆ. ಆ ಥರ ಆ ತಾತ ಮಗನ ಒಂದು ಬಾಂಡಿಂಗ್ ಸ್ಟೋರಿ, ಬಾಂಡಿಂಗ್ ಇದೆ, ಅದ್ ಹೇಳ್ತೀನಲ್ಲ, ಅವ್ನಿಗೆ ಮೊಮ್ಮಗ ಇವನ್ ಮೇಲೆ ಆಸೆ ಕಟ್ತಾನ ಒಂದು ಕಾರಲ್ಲಿ ಕೂರಿಸ್ಬೇಕು. ಅದ್ ಹೆಂಗ್ ಕುಂಡಿಸ್ತಾನೆ ನೋಡಿದ್ರೆ, ಕುಂಡಿಸ್ತಾನೆ, ಗ್ಯಾರಂಟಿ ಕುಂಡಿಸ್ತಾನೆ, ಬಿಡಲ್ಲ ಮೊಮ್ಮಗ. ಅದ್ ಹೆಂಗ್ ಕುಂಡಿಸ್ತಾನೆ ಅನ್ನೋದೇ ಮುಖ್ಯ. ಓಕೆ ಸರ್, ಇಲ್ಲಿ ಕೀರವಾಣಿ ಅವರು ಒಂದು ಹಾಡು ಹಾಡಿದ್ದಾರೆ, ಅದು ತುಂಬಾ ಅರ್ಥಪೂರ್ಣವಾಗಿರುವಂತ ಹಾಡು, ಅದು ಇಡೀ ಸಿನಿಮಾದ ಚಿತ್ರಣನೇ ಕಟ್ಕೊಡ್ತಾ ಹೋಗುತ್ತೆ. ಆ ಹಾಡಿನ ಬಗ್ಗೆ ನೀವು ಕೇಳಿದಿರಿ? ಅದಕ್ಕೆ ನಾ ಹೇಳಿದ್ನಲ್ಲ, ಅವ್ನಿಗೆ ಹೆಂಗ್ ಅವ್ನ ಗೌಡನ್ಗೆ ಅದೇ ಸಂಪಾದನೆ, ಅವ್ನ ಕೋಪ ನನಗೆ. ಚೆನ್ನಾಗಿ ಬಡಿ, ನಾನು ಉಣ್ಣಕ್ ಕೊಡ್ತೀನಿ, ತಿನ್ನಕ್ ಕೊಡ್ತೀನಿ, ಅವನ ಅಜ್ಜಿ ಎಲ್ಲ ಕೊಡ್ತೀನಿ, ಎಲ್ಲ ಮಾಡ್ತೀನಿ, ನಮ್ಮನ್ನ ನನಗೆ ಯಾರು ಇವರು ಗೌರವ ಕೊಡಲ್ಲ, ಅವನು ನನ್ನ ಮಗ, ಅವನು ಚೆನ್ನಪ್ಪಜ್ಜ, ಅವನು ಬರೀ ಆಡ್ಕೊಂಡಿರೋ ನಾವು ಕುಡ್ಕೊಂಡು ಡೊಳ್ ಬಾರ್ಸ್, ಅವ್ನಿಗೆ ಏನ್ ಮರ್ಯಾದೆ ಕೊಡ್ತಾರೆ ಅಂತ. ಅವನಿಗೆ ಅದು ಅದಾದ್ಮೇಲೆ ಏನಂಗ ಮನುಷ್ಯ ಹೆಂಗ್ ಸಂಪಾದನೆ ಮಾಡ್ದ ಇವ್ರೆಲ್ಲಾರ್ನು ಅಂತ. ಕರೆಕ್ಟ್. ಪ್ರೀತಿ ಅಲ್ವಾ, ಪ್ರೀತಿ, ನಗು, ಒಂದು ಆ ನೋಟ ಇದೆಯಲ್ಲ, ಅದ್ರಲ್ಲಿ ಕಲ್ಮಶ ಇರಬಾರ್ದಲ್ಲ. ಕರೆಕ್ಟ್. ಮನುಷ್ಯ ಪ್ರೀತಿಸಕ ಸಾಕಲ್ವಾ ನಿಮ್ಗೆ? ಮಾತಲ್ಲಿ ಕೃತಕ ಇರಬಾರ್ದು. ಆ ನಡವಳಿಕೆನೆ ಅವ್ನಿಗೆ ಅಷ್ಟೆಲ್ಲ ಸಂಪಾದನೆ ಮಾಡಿರ್ತಾನೆ. ಅವನಿಗೆ ಅದು ಗುಣ, ಅದು ಚೆನ್ನಪ್ಪಜ್ಜನ ಗುಣ. ಸರ್, ಇದು ಡೈರೆಕ್ಟರ್ ಹೊಸಬ್ರು, ನಿರ್ಮಾಪಕರು ಹೊಸಬ್ರು, ಆ ಇಬ್ರು ಬಾಂಡಿಂಗ್ ಹೆಂಗಿತ್ತು ನಿಮ್ ಜೊತೆ? ಏನಪ್ಪ, ಏನಾದ್ರು ಟಿಪ್ಸ್ ಕೊಟ್ರ, ಹಂಗ್ ಮಾಡ್ರಪ್ಪ ಅನ್ನೋದು? ಅಲ್ಲ, ಅವ್ರ ಸಿನಿಮಾದಲ್ಲಿ ನೀವು ಹಿರಿಯರು ಅಲ್ಲ, ಅವ್ರಿಗೆ ಅವ್ನ ಕತೆ ಮಾಡ್ಕೊಂಡ್ ಬಂದಾಗ ಅದು ಸ್ಕ್ರಿಪ್ಟ್ ತಗೊಂಡು ಆದ್ಮೇಲೆ ಯೋಚನೆ ಮಾಡಿ ಅದಕ್ಕೊಂದ್ ಮೇಲೆ ಮಾಡ್ಕೊಂಡು ಈ ಥರದೊಂದು ಇರುತ್ತೆ ಸರ್ ಅಂತ ಹೇಳಿದಾಗ, ಮಾಡಕ್ಕಿಂತ ಮುಂಚೆ ಅದೆಲ್ಲ ಚರ್ಚೆ ಮಾಡಿ ಇದು ಹಿಂಗಿರುತ್ತಪ್ಪ, ಹಿಂಗಾಗತ್ತೆ, ಹಿಂಗೆ ಅಂತ. ಆಮೇಲೆ ಅದಂಗೆ ಒಂದ್ ದಿವಸ ಒಂದು ಪ್ರಾರಂಭದ ದಿವಸ ಒಂದು ಸೂತ್ರ ಹಾಕೋತೀವಲ್ಲ, ಆ ಸೂತ್ರದಲ್ಲಿ ಹೋಗ್ಬೇಕಾಗತ್ತೆ, ಆಚೆಗೋಗ್ಬಾರ್ದಲ್ವಾ. ತಾತ ಮೊಮ್ಮಗ, ಅವನಿಗೊಂದು ಪ್ರೀತಿ, ಇಷ್ಟೆಲ್ಲ ಕತೆ ಹೋದ್ಮೇಲೆ ಸಿಗ್ತದಲ್ಲ ನಿಮ್ಗೆ, ಎಷ್ಟು ಸಿಕ್ಬಿಡುತ್ತಲ್ಲ, ಅವನಿಗೆ ಅಷ್ಟು 10ನೇ ದೀಪ ಹಾರಿ ಹೋಯ್ತೆ ಅಂತ ಅಂದಾಗ, 10ನೇ ದೀಪ ಹಾರಿದೆ ಎಂತ ಹೊರಡೋದು ಅಲ್ವಾ. ಸರ್, ರಂಗಣ್ಣರವರು ಅವರು ಇಷ್ಟು ವರ್ಷ ಏನು ಸಿನಿಮಾಗಳು ಮಾಡಿದ್ರಿ, ಒಂದು 400+ ಸಿನಿಮಾಗಳು ಆಯ್ತು ನಿಮ್ದು. ಅದರ ಆಚೆ ನೋಡಿದ್ರೆ ಒಂದಿಷ್ಟು ಪ್ರಯೋಗಗಳ ಸಿನಿಮಾಗಳನ್ನು ಮಾಡಿದ್ರಿ, ಅಂದ್ರೆ ನೋಟೆಡ್ ಆಗಂತ ಪಾತ್ರಗಳು, ಅವೆಲ್ಲ ಸಿನಿಮಾಗಳು ಒಂದ್ ಕಡೆ ಮಾಡಿದ್ರೆ ರಂಗ ಸಮುದ್ರ ಪಾತ್ರದ ಬಗ್ಗೆ ಏನ್ ಹೇಳ್ತೀವಿ ಸರ್? ಇಷ್ಟೊತ್ತು ನಾನು ಅದೇ ಹೇಳಿದ್ ನಿಮ್ಗೆ, ನಿಜ ಆ ಪಾತ್ರ ಅಂದ್ರೆ ಅದರ ಆಚೆ ಈಗ ಅಷ್ಟು ಸಿನಿಮಾಗಳ ಇಲ್ಲದೇ ಇರೋ ಪಾತ್ರ ಮಾಡಕ್ಕಾಗಲ್ಲ, ಇರೋ ಪಾತ್ರನೇ ಮಾಡಬೇಕು. ಎಲ್ಲ ನಾನು ಸೈಡ್ಗೆ ಇಟ್ಬಿಟ್ಟು ಇದು ಅಂತ ನಾನು ಹೇಳಕ್ಕಾಗಲ್ಲ. ಅದ್ರಲ್ಲಿ ಇದು ಒಂದಷ್ಟೇ, ಅಂದ್ರೆ ವಿಭಿನ್ನವಾಗಿ ನಾನು ಹೇಳಕ್ಕಾಗಲ್ಲ. ಇದು ಡಿಫ್ರೆಂಟ್ ಮಾಡಿದೀನಿ ಜನ ನೋಡ್ಬಿಟ್ಟು ಹೇಳ್ಬೇಕದನ್ನ, ನಾನು ಹೇಳ್ಬಾರ್ದು ಅದನ್ನ. ಇದು ಪಾತ್ರ ಹಿಂಗಿರುತ್ತೆ ಅಂತ ಹೇಳ್ಬಾರ್ದು. ಇದು ಅಳ್ತಾನೆ, ನಗ್ತಾನೆ, ಕಾಯಿಲೆ ಬರುತ್ತೆ, ಕಸಾರೆ ಬರುತ್ತೆ, ಹಿಂಗಿರುತ್ತೆ, ತಾತ ಇರ್ತಾನೆ ಅಂತ ಅದನ್ನ ನೋಡಿದವ್ರು ಹೇಳ್ಬೇಕು, ನಾನು ಇಷ್ಟು ಮಾತ್ರ ಹೇಳ್ಬೇಕು. ಇದನ್ನ ಏನೋ ಇಲ್ಲದ್ ಮಾಡಿದ್ದೀನಿ, ಪ್ರಪಂಚದಲ್ಲಿ ಯಾರು ಇಲ್ಲ ಆ ಥರದ್ದು ಗೊತ್ತಿಲ್ಲ ನಂಗೆ. ಅದು ಅಲ್ಲ, ನೀವು ಪಾತ್ರ ತಾತ ಆಗಿರೋದು ನೋಡಿ, ಈಗ ನೀವು ತಾತ ಅಂತ ಅನ್ಸ್ಕೊಳಕ್ ಆ ಪ್ರಶ್ನೆ ಎಲ್ಲ ಹೇಳ್ತಿರೋದು. ಅದನ್ನ ನಾವು ನೋಡ್ದೊಂದ್ ಪ್ರಶ್ನೆ, ಅದನ್ನ ನೋಡ್ತಾನೆ, ಯಾಕೆ ಬೇರೆ ಆಯ್ತು, ಯಾಕೆ ಇಷ್ಟ ಆಯ್ತು, ಅವ್ರ ತೀರ್ಮಾನ ಮಾಡ್ತಾರೆ. ಇದು ಇಷ್ಟೆಲ್ಲ ಅಂಶಗಳಿಂದ ನಾನು ಈ ಪಾತ್ರ ಮಾಡ್ಬೇಕಂದ್ರೆ ಇಷ್ಟೆಲ್ಲ ಅವ್ರು ಎಷ್ಟು ಸ್ವಂತವಾಗಿ ಯೋಚನೆ ಮಾಡಿದ್ದಾರೆ. ಅವ್ರು ಯಾರೋ ದುಡ್ಡು ಹಾಕಕ್ ಬರ್ತಿದ್ದಾರೆ, ಯಾವ್ದೋ ಬೇರೆ ತರದ್ ಎರವಲ್ ತಗೊಂಡಿಲ್ಲ. ಇಷ್ಟೊಂದು ಸ್ವಂತಿಕೆ ಇದ್ದಾಗ ನಾವು ಸ್ವಂತಿಕೆಯಿಂದ ನಮ್ದು ಯಾವ್ದು ಒಂದ್ ಸತ್ವಪೂರ್ಣವಾದಂತ ಭಾವ ಹಾಕ್ಬೇಕಲ್ಲ ಇದಕ್ಕೆ, ಅದನ್ನ ಹಾಕಿದೀನಿ ಅಷ್ಟೇ. ಒಂದು ಭಾವನಾತ್ಮಕ ಸಿನಿಮಾ ಇದು. ಅಷ್ಟೊಂದು ಹಾಕಿದೀವಿ, ಒಂದು ಫೀಲ್ ಇದೆ. ನಿಜ, ಈ ತರ ಸಿನಿಮಾಗಳು ಗ್ರಾಮೀಣ ಪ್ರದೇಶಕ್ಕೆ ಅಷ್ಟೇ ಅಲ್ಲ, ಸಿಟಿಲಿ ಇರತಕ್ಕಂಥವ್ರಿಗೂ ಕನೆಕ್ಟ್ ಆಗುತ್ತೆ, ಎಲ್ಲರಿಗೂ ಕನೆಕ್ಟ್ ಆಗುತ್ತೆ. ಅಲ್ಲಿ ಈಗ ಹಳ್ಳಿ ಬಿಟ್ಟು ಸಿಟಿ ಹುಟ್ಟಿಲ್ವಲ್ಲ. ಅಲ್ಲ, ಸಿಟಿಗಿರೋದು ಹಳ್ಳಿ ಜನ ಅಲ್ಲ, ಅದಕ್ಕೆ ಹಳ್ಳಿಯಿಂದಾನೇ ಬಂದಿರೋದು. ಹಳ್ಳಿಯಿಂದ ಸಿಟಿ ಹುಟ್ಟಿಲ್ವಲ್ಲ, ಅಲ್ಲಿರೋರು ಇಲ್ಲಿ ಬಂದು ಸೇರ್ಕೊಂಡ್ರೆ ಈ ಸಿಟಿಲಿ ಇರ್ಬೋದು, ತಾತ ಅಜ್ಜಿ ಮಮ್ಮ ಎಲ್ಲ ಇಲ್ಲೇ ಇರ್ತಾರಲ್ಲ. ಈ ತರದವೆಲ್ಲ ಮಾಡಿರೋದ್ರಿಂದ ಇದು ಒಂದು ರೀತಿ ನಿಜವಲ್ಲ ಜನರ ಮನಸ್ಸಿಗೆ ನಾಟುತ್ತೆ ಅನ್ನೋದೊಂದು, ತಟ್ಟುತ್ತೆ, ಅದು ಮೆಚ್ಕೋತಾರೆ. ಒಂದು ಹೌದಪ್ಪ, ಒಂದು ಆಶಾಭಾವ ಅಷ್ಟೇ. ಓಕೆ ಸರ್, ರಂಗಣ್ಣರ ಪ್ರಕಾರ ಕನ್ನಡ ಚಿತ್ರರಂಗ ಈಗ ಯಾವ ಸ್ಥಿತಿಯಲ್ಲಿದೆ? ಏನು ಸ್ಥಿತಿ ಪರ್ಸೆಂಟೇಜ್ ಹೇಳ್ಬೇಕಾ? ಏನ್ ಕತೆ ಹೆಂಗ್ ಸ್ಥಿತಿ ಅಂತಂದ್ರೆ, ವ್ಯಾಪಾರ ವಹಿವಾಟು ಆಗಿರ್ಬೋದು, ಸಿನಿಮಾ ಅಲ್ಲ, ನಿಮ್ಗೆ OTT ಪ್ರಾಬ್ಲಮ್ ಆಗಿದೆ. ನಿಮ್ಗೆ ಎಲ್ಲಾ ಹೊಸ ತಂತ್ರಜ್ಞಾನ ಬಂದ್ರೆ ನಮ್ಗೆ ಯಾವ್ದು ಪ್ಲಸ್ ಆಗ್ಲಿಲ್ಲ. ಮಾಲ್ ಬಂತು, ಮಾರ್ನಿಂಗ್ ಶೋ, ಲಾಸ್ಟ್ ಲೇಟ್ ನೈಟ್, ಕರೆಕ್ಟ್, ಸಲೀಸಾಗಿ ಸ್ಟಾರ್ ಸಿನಿಮಾಗಳು ಕೊಡ್ತಾರೆ ಅನ್ಬೋದು. ಸಲೀಸ ಹೊಸ ಸಿನಿಮಾಗಳಿಗೆ, ಕನ್ನಡ ಸಿನಿಮಾಗಳಿಗೆ ಅದಕ್ಕೊಂದು ಆಗ್ಲೇ ಇಲ್ಲ. ಮಾಲ್ ನಮ್ಗೆ ಇದಾಗ್ಲಿಲ್ಲ. OTT ಬಂತು, ತಗೋತಾರೆ ಅಂತೆ, ತಮಿಳು ತೆಲುಗು ಎಲ್ಲ ತಗೋತಾರೆ, ಕನ್ನಡ ತಗೊಳಲ್ಲ. ಯಾಕೆ ಬೇರೆ ಭಾಷೆ ಕೆಟ್ಟ ಸಿನಿಮಾಗಳಿಲ್ವಾ? ಇದಾವಲ್ರಿ. ಹೌದು,
ಈಗ ಕೆಟ್ಟ ಸಿನಿಮಾ ಮಾಡಕ್ಕೆ ನಾವೇನ್ ರೈಟ್ ತಗೊಂಡಿದ್ವಿ, ನಾವೊಬ್ಬರೇ ಮಾಡ್ತೀವಿ ಕೆಟ್ಟ ಸಿನಿಮಾ, ನಮ್ಮಲ್ಲೂ ಒಳ್ಳೆ ಸಿನಿಮಾ ಮಾಡಿದ್ವಿ, ಹೌದೌದು ಅವರು ಕೆಟ್ಟ ಸಿನಿಮಾ ಮಾಡಿದ್ದಾರೆ, ಹಂಗಾರೆ ಯಾಕೆ ತಗೋತಿಲ್ಲ ಟಿವಿ ಅವರು? ಅದು ಅವರು ಮುನ್ಸ್ಕೊಂಡ್ಬಿಟ್ಟಿದ್ದಾರೆ. ಯಾಕೆ ಅಂತ ಅದೇ ನೀವ್ ಯಾರಿಗೋಸ್ಕರ ಮಾಡ್ಬೇಕು? ಈಗ ಅದೊಂದ್ ಸಿನಿಮಾ ಮಾಡ್ತೀರಂತಂದ್ರೆ ಜನ ನಂಬಿ ಮಾಡ್ತಾ ಇದೀರ ನಮ್ಗೆ, ಮತ್ತೆ ಇನ್ಯಾರು ಜನನೇ ಬರ್ಲಿಲ್ಲ ಅಂದ್ರೆ ಹೆಂಗೆ? ಅಲ್ಲ ನಾನು ಅದಕ್ಕೆ ಹೇಳ್ತೀವಿ, ಕೊನೆ ಯಾರನ್ನ ಮಾಡ್ಬೇಕು? ಅವ್ರು ಯಾರು ಬಿಟ್ಟರು ಕೊನೆಗೆ ಉಳಿಸಿದ್ಯಾರು ಇಂಡಸ್ಟ್ರಿನ ಜನ ಅಲ್ವಲ್ಲ? ಮತ್ತೆ ಅವನ್ನೇ ನಂಬ್ಕೊಂಡು ಮಾಡ್ತಿದೀವಲ್ಲ ನಾವು. ಟಗರ್ಪಲ್ಲಿ ಹಂಗೆ ಬಂದ್ವಲ್ಲ, ಜನರ ಮೂಲಕನೇ ಬಂದ, ಸಾಬೀತಾಯ್ತದ. ಅದೇ ಹಂಗೆ ಬರ್ಬೇಕಲ್ವಾ ನಿಮ್ಗೆ? ಕೊನೆಗೆ ಅವ್ರು ನಮ್ಮನ್ನ ಕೈ ಬಿಡಲ್ಲ. ಇವತ್ ಸಿನಿಮಾ ರಂಗ ಮೊಬೈಲಿಗೆ ಬಂದ್ಬಿಡ್ತಲ್ಲ. ಅಲ್ಲ, ಮೊಬೈಲಿಗೆ ಬಂದಿದೆ, ಅಲ್ಲಿ ನೋಡ್ಕೊತಾನೆ ಇಲ್ಲ ಅಂತ ಹೇಳಲ್ಲ. ನಿಮ್ಗೊಂದು ನಿಜವಾದ ಫೀಲ್ ಬೇಕು, ಒಂದು ನಾಟಕದ ಹೌದಪ್ಪ ನಂಗೆ ಸಿನಿಮಾ ಫೀಲ್ ಬೇಕು ಅಂದ್ರೆ ಅವ್ನು ಥಿಯೇಟರ್ಗೆ ಬರ್ತಾನೆ, ಅವ್ನು ಅಲ್ಲಿ ನೋಡ್ತಾನಲ್ಲ ಅಷ್ಟೇ. ಅದಕ್ಕೆ ಈಗ ಯಾವ್ದೋ ಭಾಷೆ ಸಿನಿಮಾ ನೋಡ್ತಾನ ಅವನು ಅಂತಂದ್ರೆ ಅದಕ್ಕೆ ಗೊತ್ತಿಲ್ಲ ಅದ್ ಯಾಕೆ ನೋಡ್ತಾನೆ ಅಂದ್ಬಿಟ್ಟು. ಅವ್ರು ಮಾರ್ಕೆಟಿಂಗ್ ನಮ್ಮವ್ರದ್ದು ಎಲ್ಲೋ ನಾವು ಅದನ್ನ ಜನಕ್ಕೆ ತಲುಪಿಸೋದ್ರಲ್ಲಿ ನಾವು ವೀಕ್ ಆಗ್ತಿದೀವಿ ನಾವು, ಅದು ಗೊತ್ತಿಲ್ಲ ಏನಾಗ್ತಿದೆ ಅಂದ್ಬಿಟ್ಟು. ನಮ್ದು ಇದು ಕನ್ನಡದ ದ್ರೋಹ ಆಗ್ತಿದೆ. ಈ ಚಿತ್ರರಂಗದ ಮಾತೃ ಸಂಸ್ಥೆಯನ್ನು ಮಾಡ್ತಾ ಇಲ್ವಲ್ಲ, ಯಾಕೆ ಅದು ಗೊತ್ತಿಲ್ಲಪ್ಪ. ಅದನ್ನ ನೀವು ಅವ್ರನ್ನೇ ಕೇಳ್ಬೇಕು. ನಾನು ಅಷ್ಟು ದೊಡ್ಡನಲ್ಲ ಅವಾಗ ಯಾವ್ದು ಮಾತಾಡಿ ಅಂದ್ಬಿಟ್ಟು. ಎಲ್ಲರಿಂದ ಕಲಾವಿದ ಸರ್, ನಾನು ಕಲಾವಿದ್ನಾಗ ನಾನು ಕೆಲಸ ಮಾಡ್ಬೋದು ಚೆನ್ನಾಗಿ ಅಷ್ಟೇ. ಮಿಕ್ಕಿದ್ದ ಅವ್ರವ್ರ ಜವಾಬ್ದಾರಿಗಳಲ್ವಾ ಕೆಲಸ ಮಾಡೋದು. ಅದನ್ನ ಮಾತಾಡ್ಬೇಕು, ಮಾಡ್ಬೇಕು ಅದನ್ನಷ್ಟೇ. ಈಗ ಸರ್ಕಾರ ಇದೆ, ಸಂಸ್ಥೆಗಳಿದಾವೆ ನಮ್ಮಲ್ಲಿ ಸಾಕಷ್ಟು, ಹೋಗಿ ಅದು ಏನೋ ಮಾತಾಡ್ಬೇಕು, ಏನೋ ಮಾಡ್ಬೇಕು. ವರ್ಷಕ್ಕೆ 200+ 250 ಸಿನಿಮಾ ರಿಲೀಸ್ ಆಗ್ತದೆ, ಸಾವಿರಾರು ಕೋಟಿ ವಹಿವಾಟು ಆಗ್ತಾ ಇದೆ. ಯಾಕೆ ಇನಿಷಿಯೇಟಿವ್ ತಗೊಂತಿಲ್ಲ? ನೀವ್ ಹೇಳ್ದಂಗೆ ಥಿಯೇಟರ್ ಸಮಸ್ಯೆ ಸಾಕಷ್ಟಿದೆ. ಹೌದು, ಅದಕ್ಕೆ ರಾಜಕೀಯ ಇಚ್ಛಾಶಕ್ತಿ ಬೇಕು. ನಾನು ಆ ವಿಚಾರಕ್ಕೆ ಅದಕ್ಕೆ ರಾಜಕೀಯ ಇಚ್ಛಾಶಕ್ತಿ ಬೇಕು. ಅದನ್ನ ಉಳಿಸ್ಕೋದ್ ನಮ್ಮವ್ರ ಕಣ. ಇದು ಕನ್ನಡ ಸಿನಿಮಾ, ಕನ್ನಡ ನಾಟಕ, ಕನ್ನಡ ಚಿತ್ರಕಲೆ, ಕನ್ನಡ ಶಿಲ್ಪಕಲೆ, ಎಲ್ಲರೂ ನಮ್ದಿದು, ಇದು ಉಳಿಬೇಕು ಅನ್ನೋದಾದ್ರೆ ಈ ತರ ಸಿನಿಮಾಗಳ ತೆರಿಗೆ ವಿನಾಯಿತಿ, ಅದು ಟ್ಯಾಕ್ಸ್ ಗೀಕ್ಸ್ ಏನ್ ಮಾಡ್ತಾರ ಅದು ಮಾಡ್ಕೊಂಡು ನನ್ಗೆ ಇದು ಮಾಡ್ತಿಲ್ಲ. ನಮ್ಗೆ ಇವಾಗ ಸಿಂಗಲ್ ಥಿಯೇಟರ್ ಹೋಯ್ತು, ಅಲ್ಲ ಕರೋನಾ ಆದ್ಮೇಲೆ ಮುಚ್ಚಿಬಿಟ್ಟಿದ್ದಾರೆ, ಎಷ್ಟೋ ಥಿಯೇಟರ್ ಮುಚ್ಚಿದ್ದಾರೆ, ಕಾಂಪ್ಲೆಕ್ಸ್ ಆಗ್ತಾ ಇದೆ, ಅವ್ರಿಗೆ ರೆಂಟ್ ಬರಲ್ಲ ಅಂತ ಹೇಳ್ತಾರೆ. ಇದು ಯಾರನ್ನ ದೂಷಿಸ್ತೀರಾ? ಒಳ್ಳೆ ಸಿನಿಮಾ ಮಾಡ್ಬೇಕು, ಅದು ಒಂದೇ ಉದಾಹರಣೆ. ಮತ್ ಜನ ನೋಡ್ಬೇಕು, ಆ ಪ್ರಯತ್ನ ಮಾಡ್ತಿದ್ವಿ. ಒಳ್ಳೆ ಸಿನಿಮಾ ಸೂತ್ರ ನಂಗೆ ಗೊತ್ಬಿಟ್ರೆ ಬರೀ ಅದನ್ನೇ ಮಾಡಿ ಗೆದ್ಬಿಡ್ತೀನಿ ಪ್ರತಿ ಸರ್ತಿ. ಯಾರಿಗ್ ಗೊತ್ತು ಒಳ್ಳೆ ಸೂತ್ರ ಸಿನಿಮಾ? ಓಕೆ ಸರ್, ಕಲಾವಿದರ ಸಂಘ ಏನ್ ಮಾಡ್ತಾ ಇದೆ? ಕಲಾವಿದರೆಲ್ಲ ಒಗ್ಗಟ್ಟಾಗಿದಾರ? ದೊಡ್ಡವರಿದ್ದಾರೆ, ಕೇಳಿ ಅವ್ರು. ದೊಡ್ಡವರಿದ್ದಾರೆ, ಅವರೆಲ್ಲರೂ ಕೇಳಿ. ಹಿಂದೆ ಚೆನ್ನಾಗಿತ್ತಲ್ಲ? ಅಲ್ಲ, ಇತ್ತು, ಕರೆಕ್ಟ್. ದೊಡ್ಡವರಿದ್ದಾರೆ, ಅವ್ರನ್ನ ಕೇಳಿ, ಅವ್ರನ್ನ ಕೇಳ್ಬೇಕು. ನಾನ್ ತುಂಬಾ ಚಿಕ್ಕವನು. ನನ್ 30 ವರ್ಷ ಆಗಿರ್ಬೋದು, ಇಲ್ಲ 50 ವರ್ಷ ಆಗಿರೋರು ಇದ್ದಾರೆ, 60 ವರ್ಷ ಆಗಿರೋರು ಇದ್ದಾರೆ. ಅವ್ರು ಮಾತಾಡ್ಬೇಕು. ಎಲ್ಲ ನಾಯಕ ನಟರಿದ್ದಾರೆ, ಅವ್ರು ಮಾತಾಡ್ಬೇಕು. ನಾನು ತುಂಬಾ ಚಿಕ್ಕವನು. ಅದೇ ಆಕ್ಟಿವ್ ಆಗ್ಬೇಕು. ಯಾರಾದ್ರೂ ಸರಿ ಬರ್ಬೇಕು ಮುಂದೆ, ಯಾರಾದ್ರೂ ಸರಿ ಅಧ್ಯಕ್ಷರಾಗಿ ಮಾಡಿ ಎಲ್ಲಾನು ಸೇರೋ ತರ ಬಂದ್ರೆ ಈ ತರ ಸಮಸ್ಯೆಗಳಿಗೆ ಒಂದಿಷ್ಟು ಪರಿಹಾರ ಸಿಗಲ್ಲ. ಹೌದು, ನಮ್ಗೆ ಯಾವ್ದಕ್ ಬೇಕಾದ್ರೆ ಹೋರಾಟ ಮಾಡ್ಬೋದಲ್ಲ. ಅದೇ ಎಷ್ಟು ನಮ್ಗೆ ಚೇಂಬರ್ ಇದೆ, ನಿರ್ಮಾಪಕರ ಸಂಘ ಇದೆ, ನಿರ್ದೇಶಕರ ಸಂಘ ಇದೆ, ಕಲಾವಿದರ ಸಂಘ ಇದೆ, ಮೇಕಪ್ ನೋರ್ದಿದೆ. ಖಂಡಿತ ಎಲ್ಲ ಒಗ್ಗಟ್ಟಾದ್ರೆ ಈ ತರದ ಸಮಸ್ಯೆಗೆ ಪರಿಹಾರ ಸಿಗ್ಬೋದು. ಮ್ಯಾನೇಜರ್ ಸಂಘ ಇದೆ, ಎಲ್ಲಾರ್ದು ಸಂಘ ಇದೆ. ಬರ್ಬೇಕಷ್ಟೇ, ಬರ್ಬೇಕು. ನೀವ್ ಹೇಳ್ದಂಗೆ ಅವ್ರವ್ರ ಇಚ್ಛಾಶಕ್ತಿಗೆ ಅನುಗುಣವಾಗಿ ಕೆಲಸ ಮಾಡ್ತಾ ಇದಾರೆ ಅಂತ. ಅಲ್ಲ, ಎಲ್ಲ ಕೆಲಸ ಮಾಡ್ತಿದ್ದಾರೆ, ಎಲ್ಲರೂ ಕೆಲಸ ಮಾಡ್ತಿದ್ದಾರೆ. ಈ ತರದೊಂದು ಈ ಎಲ್ಲರಿಗೂ ನಮ್ದು ಇದು ಸಿನಿಮಾ ಉಳಿಬೇಕು ಅಂದ್ರೆ ಎಲ್ಲರೂ ಅದಕ್ಕೊಂದು ಹೋರಾಟದ ಮನ ಹೋಗ್ಬೇಕಾಗುತ್ತೆ. ಅದಕ್ಕೆ ಹೋರಾಟ ಮಾಡಬೇಕು. ಅದಕ್ಕೆ ರಾಜಕೀಯ ಇಚ್ಛಾಶಕ್ತಿನೂ ನಮ್ಗಿದ್ದಾರೆ. ನಮ್ಗೆ ಸಿದ್ದರಾಮಯ್ಯ ಅವರೇನು ನಮ್ಗೆ ಮುಖ್ಯಮಂತ್ರಿಗಳಿಗೆ ಅವ್ರಿಗೆ ನಿಜವಾಗ್ಲೂ ಮಾಡಿದ್ದಾರೆ. ಸಾಂಸ್ಕೃತಿಕ ಪ್ರಜ್ಞೆ ಚೆನ್ನಾಗಿದೆ, ಶೈಕ್ಷಣಿಕವಾದ ಪ್ರಜ್ಞೆ ಚೆನ್ನಾಗಿದೆ. ನಿಜವಾಗ್ಲೂ ಅವ್ರ ಹತ್ರ ಹೋಗಿ ಮಾತಾಡ್ಕೊಂಡು ಈಗ ನಮ್ಗೇನು ಏನ್ ಸಮಸ್ಯೆ ಇದೆಯೋ ಅದನ್ನ ಹೇಳಿದ್ರೆ ನಿಜವಾಗ್ಲೂ ಅವ್ರ ಹತ್ರ ಹೋಗ್ಬೇಕಲ್ಲ. ಈಗೆಲ್ಲ ಪ್ಯಾನ್ ಇಂಡಿಯಾ ಕಾನ್ಸೆಪ್ಟ್ ಸಿನಿಮಾಗಳು, ಏನ್ ಹೇಳ್ತೀರಿ ಪ್ಯಾನ್ ಇಂಡಿಯಾ ಸಿನಿಮಾ ಅಂದ್ರೆ? ನಿಮ್ಮ ಪ್ರಕಾರ ಪ್ಯಾನ್ ಇಂಡಿಯಾ ಅಂದ್ರೆ ಏನು? ಪರಭಾಷೆ ನಟರು ಬಂದ ತಕ್ಷಣ ಪ್ಯಾನ್ ಇಂಡಿಯಾ ಆಗುತ್ತಾ, ಅಥವಾ ಎಲ್ಲಾ ಭಾಷಿಗರು ನಮ್ ಕನ್ನಡ ಸಿನಿಮಾ ನೋಡಿದ್ರೆ ಪ್ಯಾನ್ ಇಂಡಿಯಾ ಆಗುತ್ತಾ? ಆದ್ರೆ ನಮ್ ಕನ್ನಡಿಗರು ಕನ್ನಡ ಸಿನಿಮಾ ನೋಡಿದ್ರೆ ಪ್ಯಾನ್ ಇಂಡಿಯಾ ಆಗುತ್ತೆ ಅಷ್ಟೇ. ಕರ್ನಾಟಕ ಕನ್ನಡದಲ್ಲಿ ಇರೋದ್ರಿಂದ, ಇಂಡಿಯಾದಲ್ಲಿ ಇರೋದ್ರಿಂದ ಅದಾಗುತ್ತೆ. ನನ್ಗೇನ್ ಅದ್ರ ಬಗ್ಗೆ ನಂಬಿಕೆ ಇಲ್ಲ. ನನಗೆ ಯಾರೋ ಒಬ್ಬಿಬ್ರು ಹೋಗ್ತಾರೆ, ಪ್ರಧಾನ ಮಂತ್ರಿ ಒಬ್ಬರೇ ಆಗೋದು ನಮ್ಗೆ ಅಲ್ವಾ? ಯಾರೋ ಆ ಯೋಗ ಇರೋರು ಯಾರೋ ಒಬ್ರು ಹೋಗ್ತಾರೆ. ಈಗ ಒಬ್ಬೊಬ್ರು ಹೋಗ್ತಾರೆ. ಈಗ ಎಷ್ಟು ಹೋದ್ರಪ್ಪ, ಸಂತೋಷ. ವರ್ಲ್ಡ್ ಮಾರ್ಕೆಟ್ ಹೋದ್ರು ಸಂತೋಷ. ಕನ್ನಡಿಗರು ಹೆಮ್ಮೆ ಅಷ್ಟೇ. ಕನ್ನಡಿಗರು ಅವರು ಎಲ್ಲರೂ ಹೋಗಕ್ಕಾಗಲ್ಲ. ಅದನ್ನ ಇಲ್ಲಿ ಕೆಲಸ ಮಾಡ್ಬೇಕಲ್ಲ. ಇಲ್ಲಿ ಮನೆ ಖಾಲಿ ಆಗುತ್ತಾ? ಎಲ್ಲರೂ ಅಲ್ಲಿಗೆ ಹೋಗೋಣ ಬಂದು ಇಲ್ವಲ್ಲ. ಇಲ್ಲೊಂದ್ ಮನೆ ಇದಾರೆ. ಇಲ್ಲಿ ಈ ಕನ್ನಡಿಗರಿಗೆ ಕಣ್ಣಿಲ್ವಾ, ಕಿವಿ ಇಲ್ವಾ? ಇಲ್ಲಿ ಮೆಚ್ಚೆ ತಾನೆ ನಿಮ್ಮನ್ನ ಕಳ್ಸಿದ್ದಲ್ಗೆ. ರಾಜ್ಕುಮಾರ್ ವಿಷ್ಣುವರ್ಧನ್ ಯಾಕೆ ಮಾಡ್ಕೊಂಬಂದ್ರಿ ಇದನ್ನ? ಇಲ್ಲೊಂದು ಹೃದಯ ಇದೆಯಲ್ಲಪ್ಪ, ಇದು ಮಿಡಿಯುತ್ತಲ್ಲಪ್ಪ. ನಾವ್ ಇಲ್ಲಿ ಕೆಲಸ ಅವ್ರಿಗೆ ಜಗತ್ನಲ್ಲಿ ಎಲ್ಲ ಯಾವ ಪ್ರೇಕ್ಷಕನ್ ಪ್ಯಾನ್ ಇಂಡಿಯಾದವ್ರಿಗೆ 4 ಕಣ್ಣು 4 ಕಿವಿ ಇರಲ್ಲ. ಅವನು 2 ಕಣ್ಣು 2 ಕಿವಿ. 100 ರೂಪಾಯಿ ಅವನು ಕೊಡೋ ಸಿನಿಮಾಗೆ ರೇಟ್ ಆಫ್ ಅಡ್ಮಿಷನ್ ಅಷ್ಟೇ ಅಲ್ವಾ? ನಾವು ಅಷ್ಟೇ. ಇದು ಸತ್ಯವಾದ ಕಣ್ಣು, ಸತ್ಯವಾದ ಕಿವಿ ಕನ್ನಡಿಗಂದು ಹೃದಯ. 80 ವರ್ಷ ಚಿತ್ರರಂಗ ಬೆಳೆಸಿದ್ದಾರೆ.
ಇವ್ರಿಗೆ ಮಾಡ್ತೀನಿ ಕನ್ನಡಿಗ. ಕಣ್ಣು ಕಿವಿ ಇದೆಯಲ್ಲ ಕರೆಕ್ಟ್, ಇವರೇ ನೋಡ್ಲಿ, ಇವರೇ ಕೇಳಲಿ. ಅಲ್ಲಿ ಯಾರೋ ಹೋಗ್ಲಿ ಬಿಡುದು. ಒಳ್ಳೆ ಸಿನಿಮಾ ಇದ್ರೆ ಎಲ್ಲರೂ ನೋಡಿ ನೋಡ್ತಾರೆ. ಅದು ಹೋಗಿದ್ರೆ ಅಲ್ಲಿ ಯಾರೋ ಹೋಗ್ತಾರೆ, ಹೋಗ್ಲಿ ಬಿಡಿ. ಈಗ ಕಾಂತಾರ ಹೋಯ್ತು, ಒಳ್ಳೆ ಸಂತೋಷ. ಯಾರೋ ಒಬ್ಬಿಬ್ರಂಗ್ ಹೋಗ್ತಾರೆ, ಎಲ್ರು ಹೋಗಕ್ಕಾಗಲ್ವ? ಎಲ್ಲರೂ ಹೋಗಕ್ಕಾಗಲ್ಲ. ಇಲ್ಲಿದಾರಲ್ರಿ, ಇಲ್ಲಿ ಭೂಮಿ ಇದೆ, ಇಲ್ಲಿ ಬಿತ್ತನೆ ಮಾಡ್ರೆ ಬರುತ್ತಲ್ಲ. ಇಲ್ಲೂ ಭೂಮಿ ಇದೆ, ಬಿತ್ತನೆ ಮಾಡಿ. ಬಿತ್ತನೆ ಮಾಡಿ ಯಾಕೆ ಇಲ್ಲಿ ಕರೆಕ್ಟ್ ಪ್ಯಾನ್ ಇಂಡಿಯಾ ಅಂತ ಬೋರ್ಡ್ ಹಾಕ್ಬಿಟ್ಟು ಬಿತ್ತನೆ ಮಾಡ್ಲಾ? ಕರೆಕ್ಟ್. ಅಥವಾ ಅಲ್ಲಿ ಗುಜರಾತ್ ಹೋಗ್ಬಿಟ್ಟು ಪ್ಯಾನ್ ಇಂಡಿಯಾ ಅಂತ ಹಾಕ್ಲಾ? ನೀವು ಇಲ್ಲಿ ಬಿತ್ತನೆ ಮಾಡಿ, ಬೇಕಾದ್ರೆ ನಿಮ್ಮ ಇದನ್ನ ಅಲ್ಲಿ ಕಳಿಸ್ರಿ. ಅಲ್ಲ ಸರ್, ಒಂದು ಹೋಗ್ತಾವ ಸರ್, ಯಾವ್ದೋ ಲಾರಿ ಲೋಡಲ್ಲಿ ಒಂದೆರಡು ಮೂರು ಹೋಗ್ತಾವ. ಹಂಗೆ ಎಲ್ಲ ಹೋಗಿ ಗುಜರಾತ್ಗೆ ನಮ್ಮ ಎಳ್ನೀರು ಇವಾಗ ಬಾಂಬೆಗೆ ಹೋಗುತ್ತೆ. ಹಂಗಂಬ ತೆಂಗಿನ ಮರ ಕಡಿಸ್ಬಿಟ್ಟು ಅಲ್ಲಿ ಕಳ್ಸಕ್ ಆಗ್ತದೆ? ಇಲ್ವಲ್ಲ. ಹೋಗ್ತದೆ. ಇನ್ನು ತೆಂಗಿನಕಾಯಿ ಬಿಟ್ರೆ ಮಿಕ್ಕಿದ್ದೆ ಯಾವ್ದು? ಮಿಕ್ಕಿದ್ದೆಲ್ಲ ಇದಾವಲ್ಲ, ಇಲ್ಲಿ ಭತ್ತ ರಾಗಿ ಎಲ್ಲ ಬೆಳಿಬೋದಲ್ಲ. ಇಲ್ಲಿ ಮಾಡೋಣ ಅದನ್ನ. ಓಕೆ ಸರ್, ಅಪ್ಪು ಸರ್ ಜೊತೆ ಒಂದಿಷ್ಟು ಸಿನಿಮಾಗಳು ಮಾಡ್ಕೊಂಡ್ ಬಂದ್ರು. ನಿಮ್ಮ ಅಪ್ಪು ಸರ್ ಅವರ ಬಾಂಧವ್ಯ, ಅವ್ರನ್ನ ಎಷ್ಟು ಮಿಸ್ ಮಾಡ್ಕೋತೀವಿ ಸರ್? ನಾನೊಬ್ಬನೇ ಇಲ್ಲ, ಇಡೀ ಕರ್ನಾಟಕ ಮಿಸ್ ಮಾಡ್ಕೊಳ್ತಾರೆ. ವೈಯಕ್ತಿಕವಾಗಿ ನೀವು ತುಂಬಾ ಆತ್ಮೀಯರಾಗಿದ್ರಿ. ಎಲ್ಲರೂ ಇದ್ವು, ಅವ್ರ ಮನೆಯವ್ರು ಮಿಸ್ ಮಾಡ್ಕೊಳ್ತಾರೆ. ಜೊತೆಗೆ ಹುಟ್ಟಿದವರು ಶಿವಣ್ಣ, ರಾಘಣ್ಣ, ಜೊತೆಗೆ ಬದುಕಿದವರು ಅಶ್ವಿನಿ ಮೇಡಮ್ ಅವ್ರ ಮಕ್ಕಳೆಲ್ಲಾನು. ಈಗ ಅವರು ವಿನಯ್ ಮತ್ತು ಯುವರಾಜ್ ಕುಮಾರ್ ಅವರೆಲ್ಲ ಚಿಕ್ಕಂದಿಂದ ನೋಡ್ಕೊಂಡ್ ಬಂದಿರೋದು. ಚಿಕ್ಕಪ್ಪ ಅಂತ. ಅವ್ರ ದುಃಖಕ್ಕಿಂತ ನಮ್ ದುಃಖನ ನಾವು ಜೊತೆ ಕೆಲಸ ಮಾಡಿದೀವಿ. ಬಹಳ ಒಳ್ಳೆ ನೆನಪು ಕೊಟ್ಟಿದ್ದಾರೆ. ಅದು ಯಾವತ್ತೂ ಮರೆಯಕ್ಕಾಗಲ್ಲ ಆ ಥರದ ನೆನಪು. ಈ ಮೋಸ್ಟ್ಲಿ 6 ಕೋಟಿ ಜನಸಂಖ್ಯೆ ಸುಮಾರು 1.5 ಕೋಟಿ 2 ಕೋಟಿ ಜನರನ್ನ ಮೀಟ್ ಮಾಡಿದ್ದಾರೆ, ಕೈ ಕೊಟ್ಟಿದ್ದಾರೆ, ಮಾತಾಡ್ಸಿದ್ದಾರೆ, ತಪ್ಕೊಂಡಿದ್ದಾರೆ. ಅವ್ರಿಗೆ ಇನ್ನೂ ಆಸೆ ಐತಿ ಇಡೀ ಕರ್ನಾಟಕದ ಎಲ್ಲರನ್ನು ಮೀಟ್ ಮಾಡ್ಬೇಕು, ಎಲ್ಲ ಸ್ಥಳಗಳಿಗೆ ಹೋಗ್ಬೇಕು ಅನ್ನೋದು. ಹೋಗ್ತಿದ್ರೇನು ಹಂಗಾಗಿ. ಓಕೆ ಸರ್, ಇದುವರೆಗೂ ರಂಗಸಮುದ್ರ ಬಗ್ಗೆ ಸಾಕಷ್ಟು ಮಾತಾಡಿದ್ರಿ, ಒಂದಿಷ್ಟು ಸಿನಿಮಾ ವಿಚಾರಗಳು ಮಾತಾಡಿದ್ರಿ, ಸಿನಿಮಾ ರಂಗದ ಬಗ್ಗೆ ಮಾತಾಡಿದ್ರಿ. ಮುಂದಿನ ಸಿನಿಮಾಗಳ ಬಗ್ಗೆ ಹೇಳೋದಾದ್ರೆ ಹೇಳಿದ್ನಲ್ಲ ನಿಮ್ಗೆ, ಶಾಕಾರಿ ಬರ್ತಾ ಇದೆ, ಅಜ್ಞಾತವಾಸಿ ಬರ್ಬೇಕು, ಪೌಡರ್ ಅಂತ ಒಂದು ಸಿನಿಮಾ ಶೂಟಿಂಗ್ ನಡೀತಿದೆ, ಗಣೇಶ್ ಅವ್ರದ್ದು ಕೃಷ್ಣಂ ಪ್ರಣಯ ಸಖಿ, ದುನಿಯಾ ವಿಜಯ್ ಅವ್ರದ್ದು ಭೀಮಾ, ಅವೆಲ್ಲ ಬರ್ಬೇಕು. ಸಾಲು ಸಿನಿಮಾಗಳಿದೆ, ಬರ್ಬೇಕು. ರಿಲೀಸ್ ಆಗಿದೆ. ಶೂಟಿಂಗ್ ನಡೀತಿರೋದು ಪೌಡರ್ ನಮ್ ಜನಾರ್ದನ್ ಚಿಕ್ಕಣ್ಣ ಅವ್ರದ್ದು. ರೋಸಿ ಅಂತ ನಮ್ಮ ಶೂನ್ಯ ಅವರು ಎಡ್ಡು ಅವ್ರು ಮಾಡ್ತಿದ್ದಾರೆ. ಪ್ರಜ್ವಲ್ ದೇವರಾಜ್ ಅವ್ರದ್ದು ಚೀತಾ ಅಂದ್ಬಿಟ್ಟು ಅದ್ ನಡೀತಾ ಇದೆ. ಸನಾಫ್ ಮುತ್ತಣ್ಣ ಅಂತ ಪ್ರಣವ್ ದೇವರಾಜ್ದು, ನಮ್ಮ ಶ್ರೀಕಾಂತ್ ಡೈರೆಕ್ಟರ್, ಹರಿ ಅವರು ಪ್ರೊಡ್ಯೂಸರ್. ಇದೆಲ್ಲ ಕೆಲಸ ನಡೀತಾ ಇದೆ ಸರ್. ಸಿನಿಮಾ ಮತ್ತು ರಂಗಭೂಮಿ ಇದರ ನಡುವೆ ನಿಮ್ಮ ನೆಂಟು ಈಗ ಹೇಗಿದೆ ಸರ್? ಹೋಗ್ತಾ ಇರ್ತೀರಾ, ಸಿನಿಮಾ ಮಾಡ್ತಾ ಇರ್ತೀರಾ, ನೋಡ್ತಾ ಇರ್ತೀರಾ? ನಾನು ಸಿನಿಮಾದೇ ಈಗ ಅದಕ್ಕೆ ನಾನು ಪ್ರತ್ಯಕ್ಷ ಸಿನಿಮಾಗೆ, ಪರೋಕ್ಷ ರಂಗಭೂಮಿಗೆ. ಯಾಕೆಂದ್ರೆ ನಮ್ ಸಂಚಾರಿ ಥಿಯೇಟರ್ ಇರೋದ್ರಿಂದ ಮೇಡಮ್, ಸಂಚಾರಿ ಥಿಯೇಟರ್ ಅಲ್ಲಿ ಕೆಲಸಗಳು ನಿರಂತರವಾಗಿ ನಡೀತಾ ಇರ್ತದೆ. ನನ್ನ ಮಗಳು ಇವಾಗ ನಲಿಮನ್ ಅಂತ ಒಂದು ಆರ್ಗನೈಸೇಷನ್ ಶುರು ಮಾಡಿದ್ದಾಳೆ. ಅದು ರಂಗಭೂಮಿ ಪ್ಲಸ್ ಸೈಕಾಲಜಿ, ಅದ್ರ ಮಾಡ್ಕೊಂಡು ಮಕ್ಕಳ ಜೊತೆ ಕೆಲಸ ಮಾಡ್ತಾರೆ. ಕುಟುಂಬನೇ ಕಲೆ. ಹೌದು, ಮಾಡ್ತೀವಿ. ಅವಳಿಗೆ ಅದನ್ನ ನಾನು ಇಷ್ಟ ಮಾಡ್ತೀನಿ ಅಂತಂದು ಮಾಡಮ್ಮ ಅಂತ ಹೇಳಿದ್ವಿ. ಅದು ಬಿಟ್ಟರೆ ಅವಳು ಸಂಚಾರಿಯಲ್ಲೂ ಕೆಲಸ ಆಕ್ಟ್ ಮಾಡ್ತಾಳೆ, ಡೈರೆಕ್ಟ್ ಮಾಡ್ತಾಳೆ. ಅದಲ್ಲದೆ ಮಕ್ಕಳಿಗೆ ಒಂದು ಬಾಲರಂಗ ಅಂತ, ಶಿಶುರಂಗ, ಆದಿರಂಗ ಅಂತ. ಆದಿರಂಗ ದೊಡ್ಡವ್ರಿಗೆ, ಅದು ವರ್ಷದಲ್ಲಿ 6 ತಿಂಗಳು ಅದು ವರ್ಕ್ಶಾಪ್ ಇರುತ್ತೆ. ವರ್ಕ್ಶಾಪ್ ಎವ್ರಿ ಸಾಟರ್ಡೆ ಸಂಡೇ. ಆಮೇಲೆ ಕೊನೆಯ ಮುಗಿಯುವಂಥದ್ದಲ್ಲಿ ಒಂದು ಪ್ರೊಡಕ್ಷನ್ ಮಾಡ್ತೀವಿ. ಆಮೇಲೆ ಪ್ರತಿ ವರ್ಷ ರೆಸಿಡೆನ್ಷಿಯಲ್ ವರ್ಕ್ಶಾಪ್ ಆಗುತ್ತೆ ಮಕ್ಕಳಿಗೆ. ಅಲ್ಲೇನೆ ಇಲ್ಲ, ಬೇರೆ ಕಡೆ ಚಿಕ್ಕಮಂಗ್ಳೂರ್ ಆಗ್ಬೋದು, ಕರ್ನಾಟಕದ ಯಾವ್ದಾನು ಮಕ್ಕಳೆಲ್ಲ ರೆಸಿಡೆನ್ಸ್ 25 ದಿವಸ ಒಂದು ಮಕ್ಕಳಿಗೆ ಅದು 14 ವಯಸ್ಸಿನ ಒಳಗೆ. ಹೌದೌದು, 7 ರಿಂದ 14 ವಯಸ್ಸು ಮಕ್ಕಳಿಗೆ. 7 ನಾವು ಅರ್ಥ ಆಗ್ಬೇಕಲ್ಲ, ಆ ತರದ ಮಕ್ಕಳು. 8 ವಯಸ್ಸಿಂದ 14 ವಯಸ್ಸು ಮಕ್ಕಳಿಗೆ ಅವರು ಒಂದು ರೆಸಿಡೆನ್ಷಿಯಲ್ ವರ್ಕ್ಶಾಪ್ ಮಾಡ್ತಾರೆ. ಒಂದೇನಪ್ಪಾ ಅಂದ್ರೆ ಆಸೆ, ಒಂದು ಮಕ್ಕಳಿಗೆ ಅದು ಅಭಿರುಚಿ ಬೆಳೆಸ್ಬೇಕು. ಅದು ಚಿತ್ರಕಲೆ ಆಗ್ಬೋದು, ನಾಟಕ, ಹಾಡು, ಕುಣಿತ, ಇವೆಲ್ಲನೂ ಅದಕ್ಕಂದ್ರೆ ಅದು ರಿಸೀವಿಂಗ್ ಕೆಪಾಸಿಟಿ ಜಾಸ್ತಿ ಇರುತ್ತೆ ಮಕ್ಕಳಿಗೆ. ಈಗ ಆ ಅಭಿರುಚಿ ತುಂಬಿಟ್ರೆ ಅದು ಕಾಲೇಜ್ವರೆಗೂ ಅದು ಬಿಡಲ್ಲ. ಹುಡುಕ್ ಮಾಡ್ತಾ ಇರ್ತಾರೆ. ಆ ಕೆಲಸ ಎಲ್ಲ ಆಗ್ತಿದೆ. ಅದಕ್ಕೆ ನಾನು ಪ್ರತ್ಯಕ್ಷ ಅಲ್ಲ. ಮಗಳು ನಟನೆ ಮತ್ತು ಡೈರೆಕ್ಷನ್ ಅಂತ ಹೇಳಿದ್ರೆ, ಮುಂದೊಂದ್ ದಿನ ಏನಾದ್ರು ಮಗಳು ಡೈರೆಕ್ಷನ್ ಮಾಡ್ತೀನಿ ಅಂದ್ರೆ ಅಪ್ಪನ ಪ್ರತಿಕ್ರಿಯೆ ಹೇಗಿರುತ್ತೆ? ಮಾಡ್ತಾರ? ಇಲ್ಲ, ಅದು ಅವ್ರೇನ್ ಮಾಡ್ತಾರೆ. ಈಗ ಅದಕ್ಕೆ ಅದನ್ನ ಮಾಡ್ತೀನಿ, ನಲಿಮನ ಮಾಡ್ತೀನಿ ಅಂತ ಅಂದ್ಲು. ಮಾಡಮ್ಮ ಅಂತ ಹೇಳಿದೆ ಅಷ್ಟೇ. ನಾಳೆ ಅಪ್ಪ ಆಕ್ಟ್ ಮಾಡ್ಬೇಕು ಅಂತಂದ್ರೆ ಅದು ನನ್ಗೆ ಗೊತ್ತಿಲ್ಲ. ಅದು ಈಗ ಅದನ್ನ ಮಾಡ್ತೀನಿ ಅಂದ್ರೆ ಮಾಡಮ್ಮ ಅಂತ ಹೇಳಿದೀನಿ. ಮುಂದೇನ್ ಕೇಳ್ತಾರ ಗೊತ್ತಿಲ್ಲ. ಇಷ್ಟೊತ್ತು ನಮ್ಗೆ ರಂಗನ್ ರಘು ರಂಗಸಮುದ್ರ ಸಿನಿಮಾ ಬಗ್ಗೆ ಸಾಕಷ್ಟು ಮಾತಾಡಿದ್ರು, ಆ ಪಾತ್ರಗಳ ಬಗ್ಗೆ ಮಾತಾಡಿದ್ರು, ಆಮೇಲೆ ಆ ರಂಗ ಕಲೆಗಳ ಬಗ್ಗೆ ಮಾತಾಡಿದ್ರು. ಸರ್, ನಿಮ್ಮ ಸಿನಿಮಾ ಯಶಸ್ವಿ ಆಗ್ಲಿ, ಮುಂದಿನ ನಿಮ್ಮ ಸಿನಿಮಾಗಳ ಹಾದಿ ಕೂಡ ಯಶಸ್ವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಜನವರಿ ರಂಗಸಮುದ್ರ ಬರ್ತಾ ಇದೆ, ನೀವೆಲ್ಲ ನೋಡಿ.
ಖುಷಿ ಪಡಿ, ಮೆಚ್ಚುಗೆ ಸೋಸಿ, ಅದು ಮೆಚ್ಚಿ. ನಮಸ್ಕಾರ.